ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ. ಐದನೇ ತರಂಗ 217-18 ವಿಷಯಾಂಕ. ದೋಹಾ 288. 1 ಸೆಕೆಂಡ್. ಇದು ಕತೆ ಡೈರೆಕ್ಟ್ ಬರೆದು ಬಿಟ್ಟೇನೆ. ಇದೇನು ಇದಕ್ಕೇನು ದೋಹಾ ಹೇಳಿ ಹೇಳಿ ಆಡ್ಕೋತ ಎಲ್ಲಿ ಕುಂದ್ರಮ್ಮಂತ. ಅದಕ್ಕೆ ಪೇಜ್ ನಂಬರ್, ಹೊಸ ಬುಕ್ನಾಗ ಪೇಜ್ ನಂಬರ್ ಹೇಳ್ರಿ. 208. ಹಳಿ ಬುಕ್ಕಿನ ನಂಬರ್ ನನ್ನ ಹತ್ರ 208. ದೋಹಾ 18 ಪೇಜ್ ನಂಬರ್ 208. ದಿಸ್ ಇಸ್ ಓಲ್ಡ್ ಬುಕ್, 208 ನ್ಯೂ ಬುಕ್. ಈ ಕತಿ ಎದಕ್ಕೆ ಹೇಳ್ತಾರ? ಸಾಧು ನಿಶ್ಚಲ್ ದಾಸರು ಅದೃಷ್ಟಿಗೆ ಈ ಕಥೆಯನ್ನ ಯಾಕೆ ಹೇಳ್ತಾರ? ಅದ್ರ ಹಿನ್ನೆಲೆ ಬೇಕಲ್ಲ. ಕತೆ ಎದಕ್ಕೆ ಹೇಳ್ತಾರ್ರಿ? ಇದು ಏನ್ ಸುಮ್ ಕತೆ ಕೇಳಂತ? ಪ್ರತ್ಯಕ್ಷವಾಗಿ ನಮಗೆ ಕಾಣ್ತಾ ಇದ್ರ ಕೆಲವು ಹೇಳೋದನ್ನ ನಂಬೋದಿಲ್ರಿ. ನಾವು ಭಕ್ತ ಮಂತ್ರ ಪ್ರತ್ಯಕ್ಷ ಎದುರಿಗೆ ಕಾಣ್ತಿದ್ರು ಅದೊಂದು ತಪ್ಪು ತಿಳುವಳಿಕೆ, ಅದನ್ನು ನಂಬಕ್ ಸಾಧ್ಯ ಆಗುದಿಲ್ಲ. ಶಿಷ್ಯ ಯಾತೆ ಮಧ್ವಾದಿಕ ಬಾನಿ ಸುನಿ ಸುಬಿಸರಹಿ ಅತಿ ದುಃಖದಾನಿ ದ್ವೈತ ವಚನ ತವ ಹಿಯಮೇ ಓಲೌ ವೈ ಸಾಚಾತ್ ಅದ್ವೈತನ ತೌಲೌ. ಅಂದ್ರೆ 17ನೇ ಚೌಪಾಯಿ ಏನ್ ಹೇಳ್ತದಂದ್ರೆ, ಅತಿಶಯವಾದ ದುಃಖ. ಅತಿಶಯ ಅಂದ್ರೆ ಒಂದಕ್ಕಿಂತ ಒಂದು, ಹಂಗೆ ಹೆಚ್ಚೆಚ್ಚು ಮಾಡ್ಕೊತ ಹೋಗೋದು, ಕಡಿಮೆ ಆಗೋದು ಅಲ್ಲದು.
ಅತಿಶಯವಾದ ದುಃಖವನ್ನು ಕೊಡುವ ಯಾವ ಮಧ್ವಾಚಾರ್ಯ ಮೊದಲಾದವರ ಭೇದವಾದದ ಮಾತುಗಳನ್ನು ಕೇಳಿ ಕೇಳಿರುವೆಯೋ, ನೀ ಏನ್ ಕೇಳಿದ ಭೇದವಾದದ ಮಾತು ಕೇಳಿದಲ್ಲ, ಅವುಗಳನ್ನೆಲ್ಲ ಬಿಸರಹಿ ಅಂತಂದ್ರೆ ಮರ್ತು ಬಿಡು ಅಂತ. ಅವೆಲ್ಲ ಬಿಟ್ಟು ಬಿಡು. ಏನ್ ಮರ್ತು ಬಿಡ್ಬೇಕು? ಏನೇನ್ ಭೇದಗಳು ಮರಿತೀರಿ? ಏಕೆಂದ್ರೆ ಔಲವು ಅಂದ್ರೆ ಏಕೆ ಅಂದ್ರೆ ತವಹಿಯಮೆ ಎಲ್ಲಿಯ ತನಕ ನಿನ್ನ ಹೃದಯದಲ್ಲಿ ದ್ವೈತ ಅಂದ್ರೆ ಭೇದವಾದದ ವಚನಗಳು ಇರುವವೋ, ತೌಲವು ಅಂದ್ರೆ ಅಲ್ಲಿಯ ತನಕ ಅದ್ವೈತದ ಅದ್ವಿತೀಯ ಬ್ರಹ್ಮದ ಸಾಕ್ಷಾತ್ಕಾರ ಆಗುವುದಿಲ್ಲ ಅಂಥೇಳಿ ಒಂದು ನಿನಗೆಲ್ಲಿ ತನಕ ಈ ದ್ವೈತ ಬುದ್ಧಿ ಬಿಡಂಗಿಲ್ಲ, ಅಲ್ಲಿ ತನಕ ನಿನಗೆ ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರ ಆಗುವುದಿಲ್ಲ ಅಂತಂದ ಮೇಲೆ ನಾವೆಲ್ಲಿ ಮಧ್ವಾಚಾರ್ಯರ ಮಾತುಗಳು ಕೇಳಿವ್ರಿ? ಮಧ್ವಾಚಾರ್ಯರ ಪ್ರವಚನ ಕೇಳಿಲ್ಲ, ಮತ್ಯಾರ ಪ್ರವಚನಗಳು ಕೇಳಿಲ್ಲ. ಇದೇ ಕೇಳ್ಕೊತ ಬಂದೀವಿ. ನಿಜಗುಣ ಶಾಸ್ತ್ರ ಓದೀವಿ, ವಚನ ಸಾಹಿತ್ಯ ಓದೀವಿ, ಸಿದ್ಧಾಂತ ಚಿಕಾಮಣಿ ಓದೀವಿ, ವಿಚಾರ ಸಾಗರ ಓದೀವಿ, ಭಗವದ್ಗೀತೆ ಓದೀವಿ. ನಾವೆಲ್ಲಿ ಓದೀವಿ? ಮಧ್ವಾಚಾರ್ಯ ಓದಿಲ್ಲ. ಹಂಗಾಗಿ ಅವು ಮರೆಯೋದು ಪ್ರಶ್ನೆನೇ ಇಲ್ಲ ಅಂತ ಅಂತೀರಿ. ಅದರಲ್ಲಿ ಅವ್ರಿಗೆ ಏನ್ ಹೇಳ್ತಾರ? ಮಧ್ವಾಚಾರ್ಯರಿಗೆ ಯಾಕೆ ವಜ್ಜೆ ಮಾಡ್ಬೇಕು? ಅವರು ಪಂಡಿತರೇ, ನಮ್ಮಂಗೆ ಅವರು ದೊಡ್ಡ ಪಂಡಿತರು, ಅವ್ರ ಪಾದದ ಧೂಳಲ್ಲ ನಾವು. ಅವರು ದೊಡ್ಡ ಪಂಡಿತರು, ಇಲ್ಲಿ ಭೇದ ಆದಂತ ಹೇಳ್ಯಾರಷ್ಟೇ. ಅದಕ್ಕೆ ನಾವು ಯಾರ ಪಂಡಿತರಿಗೂ ಮಹಾತ್ಮರಿಗೂ ನಾವು ವಜ್ಜೆ ಮಾಡೋದಿಲ್ಲ. ನಮ್ಮೊಳಗೆ ಏನು ಭೇದದ ವಿಚಾರಗಳು ಏನದವ ಆ ವಿಚಾರಗಳನ್ನ ತ್ಯಜಿಸುವಂತ. ಮಧ್ವಾಚಾರ್ಯ ಬೇಕು ತಿರುಗಾಡ್ಬೇಕಂದ್ರೆ ಭೇದದ ವಿಚಾರಗಳ ತ್ಯಾಗ ತಿಳ್ಕೊಂಡು ತ್ಯಾಗ ಮಾಡೋದು ಬಿಟ್ಟು ಪಂಡಿತರಿಗೆ ಬೈಕೋ ತಿರುಗಾಡ್ಬೇಕ? ಮತ್ತೆ ನಮ್ಮೊಳಗಿರುವ ದೋಷಗಳನ್ನು ತೆಕ್ಕೊಳಕ ದೋಷಗಳನ್ನ ತೋರ್ಸ್ಯಾರ ಅವರು. ಅವ್ರಿಗೆ ಬೈಯಕ್ಕೆ ನಮ್ದೇನು? ಕೆಲವೊಬ್ಬರು ಇದೇ ಕೆಲಸ ಮಾಡ್ತಾರ, ಮತವಾದಿಗಳಂತ ಇರ್ತಾರ. ಯಾವುದೋ ಒಂದು ಗುರುಗಳ ಬಳಿ ಹೋಗೋಣ, ಆ ಗುರುಗಳು ತಮ್ಮ ಮತವನ್ನು ಪ್ರತಿಪಾದನೆ ಮಾಡೋದಕ್ಕೆ ಇನ್ನೊಬ್ಬರ ಮತವನ್ನ ಹೇಳಿ ಮಾತಾಡಿರ್ತಾರೆ. ಅವ್ರ ಶಿಷ್ಯರು ಅದೇದನ್ನ ಮಾಡ್ತಿರ್ತಾರೆ. ಅವರು ಇನ್ನೊಂದು ಮತವನ್ನ ಹೇಳಲಾರದೆ ತನ್ನ ಮತವನ್ನ ಪ್ರತಿಪಾದನೆ ಮಾಡಬೇಕು. ಅದಕ್ಕ ಗುರುಗಳು ಏನ್ ಮಾಡಿದ್ರು? ಒಂದು ಪೆನ್ ತಂದ್ರು. ಮೊದಲೊಂದು ಸೀಸ್ ಪೆನ್ಸಿಲ್ ತಂದ್ರು. ಸೀಸ್ ಪೆನ್ಸಿಲ್ ರಬ್ಬರ್ ಕೊಟ್ರು. ತಾವು ಒಂದು ಗೆರೆ ಹಾಕಿದ್ರು. ತಾವು ಒಂದು ಗೆರೆ ಹಾಕಿದ್ಮೇಲೆ ಇದಕ್ಕಿಂತ ಇನ್ನ ಒಂದು ದೊಡ್ಡ ಗೆರೆ ಹಾಕಪ್ಪ ಅಂತಂದ್ರು. ಇದಕ್ಕಿನ್ನ ಇನ್ನ ಒಂದು ದೊಡ್ಡ ಗೆರೆ ಹಾಕನ ಶಿಷ್ಯ ಏನ್ ಮಾಡದ? ಆ ರಬ್ಬರ್ ತಗೊಂಡು ಅದು ಪೆನ್ಸಿಲ್ ತಗೊಂಡು ಅಳಕಿಸಿ ಅದಕ್ಕಿಂತ ಒಂದು ದೊಡ್ಡ ಗೆರೆ ಹಾಕಿದ. ಅವಾಗ ಗುರುಗಳು ಏನ್ ಮಾಡಿದ್ರು? ಇನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಪೆನ್ ತಗೊಂಡು ಪೆನ್ನೆಲ್ಲ ಗೆರೆ ಹಾಕಿದ್ರು ಅವ್ರು. ಈಗ ಹೆಂಗ್ ಅಳ್ಕಸ್ತಾನ? ಪೆನ್ ಗೆರೆ ಹಾಕಿ ಅವಾಗ ಪೆನ್ ಎಲ್ಲ ಗೆರೆ ಹಾಕ್ಲಾರ್ದಕ್ಕೆ ಏನಾಯ್ತು? ಅದು ಅಳಕಿಸ್ಲಕ್ ಬರ್ಲಿಲ್ಲಲ್ಲ. ಅದಕ್ಕೆ ಏನ್ ಮಾಡ್ದ? ಅದ್ರ ಬಾಗ್ಲಾಗಿನ ಒಂದು ದೊಡ್ಡ ಗೆರೆ ಆಳ್ಬಿಟ್ಟು ಅದ್ರ ಬಾಗ್ಲಾಗಿ ಒಂದು ದೊಡ್ಡ ಗೆರೆ ಆಳ್ದ. ಏನಾಯ್ತು? ಆ ಗೆರೆ ತಾಣದಾಯ್ತು. ಆ ಗೆರೆ ಮುಟ್ಟಲಾರ್ದೆ ನಿನ್ನ ಗೆರೆ ದೊಡ್ಡದ್ ಮಾಡ್ಕೋಬೇಕು ನೋಡಪ್ಪ ಅಂತ ಹೇಳಿದ್ರು. ಒಬ್ಬರ ವಾದವನ್ನ ನೀನು ಖಂಡಿಸಿ ಹೀಯಾಳಿಸಿ ನಿನ್ನ ವಾದವನ್ನ ಶ್ರೇಷ್ಠ ಮಾಡ್ಕೊಳ್ಳೋದು ದೊಡ್ಡದಲ್ಲ. ಅವರು ಆ ವಾದವನ್ನ ಈ ಜಗತ್ತಿನೊಳಗೆ ಮಂಡಿಸ್ಬೇಕಾದ್ರೆ ಅವರು ನಿನ್ನಷ್ಟೇ ಸಾಧನೆ ಮಾಡಿ ನಿನ್ನಷ್ಟೇ ಕಷ್ಟಪಟ್ಟಿರ್ತಾರ.
ಅದನ್ನು ಮುಟ್ಟಲಾರದೆ ನಿನ್ನ ನೀನು ಶ್ರೇಷ್ಠ ಮಾಡ್ಕೋಬೇಕಾದ್ರೆ ಅದಕ್ಕಿಂತ ಎತ್ತರ ಬೆಳಿಬೇಕು. ಅದನ್ನು ಮುಟ್ಟಲಾರದೆ ಬೆಳೆದು ನೀನು ಎತ್ತರಕ್ಕೆ ಹೋಗ್ಬೇಕು. ಅದನ್ನು ಖಂಡಿಸಬಾರ್ದು. ಅದು ಖಂಡಿಸ್ಲಾರ್ದೆ ಹೆಂಗ ಮ್ಯಾಲ ಹೊಲಕ್ ಬರ್ತದೆ? ನಿಂದ ನೀ ಹೇಳ್ಕೊತ ಹೋಗು. ಜನರ ಹೃದಯದೊಳಗ, ಜನರ ಮತಿಯೊಳಗ ನಿಂದರ ಮಹತ್ವ ಹೇಳ್ಕೊತ ಹೋಗು. ನಿನ್ನ ಮಹತ್ವ ಹೆಚ್ಚಾದಂಗೆ ನಿನ್ಲಿಂತ ಹೆಚ್ಚು ಸುಖ ಆಗ್ತದ ಅಂತ ಹೇಳಕ್ಕೆ ಜನರು ನಿನ್ನ ಕಡೆ ಬರ್ತಾರೆ. ಬಿಟ್ಟು ಇನ್ನೊಬ್ಬರಿಗೆ ರಾಡಿ ಕೆಲಸ ಬಸವ ತತ್ವದವ್ರ ಹೇಳಕ್ಕೆ ಅವ್ರು ಬಸವ ತತ್ವನೇ ಹೇಳಂಗಿಲ್ಲ. ರೇಣುಕಾಚಾರ್ಯರಿಗೆ ಬೈಯದೇ ಒಂದು ಅವ್ರ ಬಸವ ತತ್ವ, ಅವರು ವೀರಶೈವರಿಗೆ ಬೈಯದೇ ಬಸವ ತತ್ವ. ಇದೇ ನಾನು ಬಸವಣ್ಣವ್ರು ಎಲ್ಲರೂ ವೀರಶೈವರಿಗೆ ಬೈದಾರ. ವೀರಶೈವ ಧರ್ಮ ಬೇರೆ ಮಾಡ್ರಿ, ಲಿಂಗಾಯತರು ಬೇರೆ ಮಾಡ್ರಿ, ಹಿಂದೂಗಳು ಬೇರೆ ಅಂತ ಹೇಳಕ್ಕೆ ಬಸವಣ್ಣವ್ರು ಎಲ್ಲರೂ ಹೇಳ್ಯಾರ. ಅವ್ರದ್ದು ಸಾಧನೆ ಏನಂತಂದ್ರೆ ಹಿಂದೂಗಳಿಗೆ ಬೈಯೋದು, ವೀರಶೈವರಿಗೆ ಬೈಯೋದು, ಬಸವ ತತ್ವದ ಗಂಧ ಗೊತ್ತಿಲ್ಲದೆ ಸುಮ್ಮ ಮಂದಿಗೆ ಬೈಕೊತ್ತ ಅಡ್ಡಾಡದೆ ಬಸವ ತತ್ವ ಅಂತೇಳಿ ಮಾಡ್ಲಾಗತ್ತಾರ. ಅದಲ್ಲ, ಯಾರನ್ನ ಟಚ್ ಮಾಡ್ಲಾರ್ದೆ ನಿಮ್ಮ ಬಸವ ತತ್ವ ಪ್ಯೂರ್ ಆಗಿ ಹೇಳ್ಕೊತವ್ರಿ. ಅದು ನೋಡ್ರಿ ಹೆಂಗಿರ್ತವ. ಹಂಗೆ ಇಲ್ಲಿನೂ ಹಂಗೆ ಏನಾರ ಅಂತಂದ್ರ ಆಗಲ್ಲ, ಮರ್ತು ಬಿಡು, ಅವು ಬಿಟ್ಬಿಡು ಅಷ್ಟೇ, ಮರ್ತು ಬಿಡು. ಅದಕ್ಕೆ ನಾವು ಇಲ್ಲೇನ್ ಮಾಡ್ಬೇಕು, ಮಧ್ವಾದಿಗಳು ಅನ್ನೋ ಶಬ್ದವನ್ನ ಸೈಡಿಗೆ ಇಡಬೇಕು. ಯಾಕಂದ್ರ ಆ ಪಂಡಿತರಿಗೆ ನಾವೇನು ವೈಯಕ್ತಿಕವಾಗಿ ಏನೇನು ಮಾತಾಡಬಾರದು. ಮಧ್ವಾಚಾರ್ಯರು ನಿಮ್ಮ ಮನೆಗೆ ಬಂದ್ರಂತಂದ್ರೆ ಗೌರವ ಕೊಡ್ತೀರಾ? ಇಲ್ಲ. ನೀ ಭೇದವಾದಿ, ನಿನ್ನ ವಾದದಿಂದ ದುಃಖ ಉಂಟಾಗಿರುತ್ತೆ. ಮಧ್ವ ಮಠದವ್ರು ನಮ್ಮ ಮನೆಗೆ ಬಂದ್ರಪ್ಪ, ರೆಸ್ಪೆಕ್ಟ್ ಕೊಡ್ತೀರಾ? ಇಲ್ಲ. ಏನ್ ಕೊಡಲ್ಲ? ಅವ್ರು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತೀರ? ಎಲ್ಲರಿಗೂ ಕೊಡ್ಬೇಕು. ಅವರು ದೊಡ್ಡವರು. ಮತ್ತೆ ಹಿಂಗಾಗಿ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಪಂಡಿತ್. ಎಲ್ಲ ಪಂಡಿತರಿಗೆ, ಮಹಾತ್ಮರಿಗೆ, ವಿದ್ವಾಂಸರಿಗೆ ನಾವು ಗೌರವ ಕೊಡಬೇಕು. ನಾವೇನು ಅಲ್ಲ ಅವ್ರ ಮುಂದೆ. ಅವ್ರು ಮಾಡಿಟ್ಟದ್ದು ಸುಮ್ಮ ನೋಡಕ್ಕಾಗಲ್ಲ, ತಿಳ್ಕೊಳಕ್ಕಾಗಲ್ಲ. ಅವ್ರು ಮಾಡಿದ ಮೂಲ ಕರ್ತೃಗಳು ಅವರೆಲ್ಲ. ಅವ್ರ ಬಗ್ಗೆ ಗೌರವ ಕೊಡ್ಬೇಕು. ಇಲ್ಲಿ ಏನದಪ್ಪ ಅಂದ್ರೆ ಭೇದವಾದ ಅಂತ ಏನದಲ್ಲ, ಏನು ಭೇದ ಅದ ನಮ್ಮೊಳಗ ಅಂತ ತಿಳ್ಕೊಬೇಕು. ಒಂದನೇ ಭೇದ ಫಸ್ಟ್ ದೇವರ ಭೇದ. ಅನೇಕ ದೇವತೆಗಳದಾವಿಲ್ಲ, ಈ ಭೇದ ತೆಗಿಬೇಕು. ಹಿಂದೂ ಧರ್ಮದಾಗ 33 ಕೋಟಿ ದೇವತೆಗಳವ ಅಂತೇಳಕ್ಕೆ ಒಂದೇ ದೇವರಿಗೆ, ಒಬ್ಬನೇ ದೇವರಿಗೆ 33 ಕೋಟಿ ಲೀಲೆಗಳು ಮಾಡಿ ಅನೇಕ ಹೆಸರುಗಳು ಕೊಟ್ಟಾರಷ್ಟೇ. ಗಣಪತಿ ಅಂದ್ರು ಒಂದೇ, ದೇವರು ಅಂದ್ರು ಒಂದೇ, ದೇವಿ ಅಂದ್ರು ಒಂದೇ, ಲಕ್ಷ್ಮಿ ಅಂದ್ರು ಒಂದೇ, ಸರಸ್ವತಿ ಅಂದ್ರು ಒಂದೇ, ಬ್ರಹ್ಮ ಅಂದ್ರು ಒಂದೇ, ವಿಷ್ಣು ಅಂದ್ರು ಒಂದೇ, ಕುಬೇರ, ಏನೇನು ದೇವತೆಗಳವ ಎಲ್ಲ ದೇವತೆಗಳು ಅವೇನು ದೇವರು ಒಂದು, ದೇವತೆಗಳು ಅನೇಕ. ದೇವತೆ ಅಂದ್ರೆ ಗಂಡು ಹೆಣ್ಣು ಅಲ್ಲ, ಅನೇಕ ದೈವಗಳ ಏನದವಲ್ಲ ಅವಕ್ಕೆಲ್ಲ ದೇವತೆಗಳು ಅಂತಾರೆ. ದೇವರಂದ್ರೆ ಒಂದೇ. ದೇವರಂದ್ರೆ ಬಂಗಾರ ಇದ್ದಂಗೆ, ದೇವತೆಗಳು ಆಭರಣ ಇದ್ದಂಗೆ. ಮತ್ತೇನು ಭೇದ ಮಾಡ್ತೀರಿ? ದೇವರ ಭೇದ ತೆಗಿಬೇಕು. ಆ ದೇವರು ಚಲೋ, ಈ ದೇವರು ಕೆಟ್ಟ ಅಂತ ಏನಿಲ್ಲ. ಮತ್ತ ದೇವರನ್ನ ತೋರಿಸಿದ ಗುರು, ಹೌದಾ ಇಲ್ಲ? ನಮ್ಮ ಗುರುಗಳವರು, ನಿಮ್ಮ ಗುರುಗಳು ಇವರು ಹಾಕೋತಾರ ನೋಡ್ರಿ. ಎಲ್ಲಿ? ನಮ್ಮ ಮಠದ ಭಕ್ತರು ನಾವು ಧರ್ಮ ಕಾಲಂನಲ್ಲಿ ಏನ್ ಬರೀಬೇಕು, ಜಾತಿ ಕಾಲಂನಲ್ಲಿ ಏನ್ ಬರೀಬೇಕು, ಆ ಗುರು ಹೇಳಿದ್ದೆ ದಾರಿ. ಗುರು ಈ ಗುರು ಭೇದ. ಮತ್ತೆ ಯಾವುದು? ಕೋಶ, ಅದು ನಮ್ಮ ಧರ್ಮ ಗ್ರಂಥ, ಇದು ನಿಮ್ಮ ಧರ್ಮ ಗ್ರಂಥ ಅಂತ ಅದಲ್ಲ, ಕೋಶ ಭೇದ. ಒಬ್ರು ಯಾರ್ಯಾರು ಮಾತಾಡಿದ್ರೆ ಮಾತಾಡ್ತೀನಿ, ಗಪ್ ಕೂತ್ರಿ ಅಂತಂದ್ರೆ ಬಂದ್ ಮಾಡ್ಕೊಂಡು ಹೋಗ್ತೀನಿ. ಎದಕ್ ಗಪ್ ಕುಂದಿರ್ತೀರಿ? ಉಸಿರಾದ ಹೋಗ್ಯದ. ಎಲ್ಲಾರ್ದು ಉಸಿರು ಹೋಗ್ಯದ, ಕೂತೀವ್ರಿ ಸುಮ್ಮ ಅಂತಂದ್ರಿ ಬಿಟ್ಬಿಡ್ತೀನಿ. ಎದಕ್ಕ ಗಪ್ ಕುಂದ್ರದೇನು? ಕಚ್ಚಡ ಬುದ್ಧಿ ಬಿಡ್ರಿ. ಅದು ಸ್ವಲ್ಪ ಮುಂದಕ್ಕೆ ಬರ್ರಿ. ಮಾತನಾಡಾಗ ಮಾತಾಡ್ಬೇಕು, ಗಪ್ ಕುಂದ್ರೆ ಗಪ್ ಕುಂದ್ರಬೇಕು.
ಕೋಶ ಭೇದ, ಧರ್ಮ ಗ್ರಂಥ ಭೇದ, ಧರ್ಮ ಗುರುಗಳ ಭೇದ, ದೇವರ ಭೇದ, ಮತ್ತೆ ಭಾಷಾ ಭೇದ. ಕೋಶಗಳು ಏನ್ ಎಲ್ಲ ಕೋಶಗಳು ಯಾವ ಸುಳ್ಳು ಹೇಳು, ಕಳತನ ಮಾಡು, ಕೊಲೆ ಮಾಡಂತ ಹೇಳ್ತಾವೇನ್ರಿ ಧರ್ಮ ಗ್ರಂಥಗಳು? ಎಲ್ಲ ಧರ್ಮ ಗ್ರಂಥಗಳು ಒಂದೇ. ಭಾಷಾ ಭೇದ, ಮತ್ತೆ ಭಾಷೆಗಳು ಏನದಾವ ಅವುಗಳನ್ನ ನಾವು ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದ್ರ ಸಲುವಾಗಿ ಭಾಷೆಗಳು. ಮತ್ತೆ ಕೋಶಗಳದಕ್ಕೆ ನಮ್ಮ ಇತಿಹಾಸವನ್ನ ಅದರೊಳಗೆ ನಮ್ಮ ಹಿಂದಿನ ಹಿರಿಯರು ಏನು ಲೀಲೆ ಮಾಡಿ ಹೋಗ್ಯಾರ ಅಂತೇಳಿ ಅವು ಕೋಶಗಳದಾವ. ವೇದಗಳು ಮತ್ತಿನ್ನೇನಂತವ ಎಲ್ಲ ಧರ್ಮ ಗ್ರಂಥಗಳು, ಎಲ್ಲ ಹಿಂದಿನ ಧರ್ಮ ರೆಕಾರ್ಡ್ಸ್ ಅವ. ಕೋಶ ಅಂದ್ರೆ ರೆಕಾರ್ಡ್ಸ್. ಬ್ಯಾಟ್ರಿ ಇದ್ದಂಗೆ ಬ್ಯಾಟ್ರಿ ಚಾರ್ಜ್ ಮಾಡಿ ಇಟ್ಟು ಹೋಗ್ಯಾರ ಅವರು, ಚಾರ್ಜ್ ಉಪಯೋಗ ಮಾಡ್ತಾರೆ ಅಂತೇಳಿ. ಭಾಷಾ ಭೇದ, ಮತ್ತೆ ಯಾವ ಭೇದ? ದೇಶ ಭೇದ. ದೇಶ ನಾವು ಆ ದೇಶದವರು, ನಾವು ಈ ದೇಶದವರು. ಯಾವ ದೇಶದವರು ಆದ್ರೆ ಅದೇ ನೆಲ, ಅದೇ ಗಾಳಿ, ಅದೇ ಪಂಚಮಹಾಭೂತಗಳು. ಹೌದಲ್ರಿ? ಮುಂದೆ ಜಾತಿ. ಎಂತ ಜಾತಿ ಅವು? ಜಾತಿ ಭೇದ ಬೇರೆ, ವೃತ್ತಿ ಭೇದ ಬೇರೆ. ಅವು ವೃತ್ತಿಗಳು. ಜಾತಿ ಭೇದ ಅಂತಂದ್ರೆ 84 ಲಕ್ಷ ಜೀವರಾಶಿ ಅದಲ್ಲ, ಅವು 84 ಲಕ್ಷ ಜೀವರಾಶಿಗಳು ಏನಪ್ಪಾ ಅಂತಂದ್ರೆ ಆಭರಣಗಳಿದ್ದಂಗ, ಬ್ರಹ್ಮ ಬಂಗಾರ ಇದ್ದಂಗ. 800 ದೇಶಗಳದವ, ಅವೆಲ್ಲ ಆಭರಣ ಇದ್ದಂಗ, ಬ್ರಹ್ಮ ಬಂಗಾರ ಇದ್ದಂಗ. ಎಷ್ಟ ಇಡೀ ಜಗತ್ತಿನಾಗ 300 ಭಾಷೆಗಳೇನೋ ಅದಾವಂತ, ಅವೆಲ್ಲ ಆಭರಣ ಇದ್ದಂಗ, ಬ್ರಹ್ಮ ಬಂಗಾರ ಇದ್ದಂಗ. ಕೋಶಗಳು ಜ್ಞಾನದ ವಿಚಾರಗಳನ್ನು ಹೇಳುವಂತ, ಸನ್ಮಾರ್ಗ ತೋರಿಸುವಂತ ಗ್ರಂಥಗಳೇನದವ, ಅವೆಲ್ಲ ಆಭರಣಗಳಿದ್ದಂಗ, ಬ್ರಹ್ಮ ಬಂಗಾರ ಇದ್ದಂಗ. ಎಲ್ಲದರಿಂದ ಬ್ರಹ್ಮನೇ ಅದ. ಗುರುಗಳು ಎಲ್ಲರೂ ಆಭರಣಗಳಿದ್ದಂಗ, ಬ್ರಹ್ಮ ಬಂಗಾರ ಇದ್ದಂಗ. ಮತ್ತಂಗೆ ಹೇಳ್ಬೇಕೀಗ, ಎಲ್ಲ ದೇವತೆಗಳು ಏನದವ, ಅವು ಬಂಗಾರ ಆಭರಣ ಇದ್ದಂಗ, ಬ್ರಹ್ಮ ಬಂಗಾರ ಇದ್ದಂಗ. ಹೌದಾ? ಜಾತಿ. ನೆಕ್ಸ್ಟ್ ಏನಾಯ್ತು? ವೃತ್ತಿ. ಯಾವ ವೃತ್ತಿ ಮಾಡಿದ್ರು ಸಹಿತ ಆ ವೃತ್ತಿ ಅವಶ್ಯಕತೆ ಆದ ಇಲ್ಲ ಜಗತ್ನಾಗ. ಆ ವೃತ್ತಿ ಇಲ್ಲದೆ ಈಗ ಚಪ್ಲಿ ಮಾಡೋರಿಗೆ ನೀವು ಕೀಳತ್ತ ತಿಳ್ಕೊಂಡ್ರಿ ಅಂತಂದ್ರೆ ಒಂದು ಸಲ ಚಪ್ಲಿ ಕಿತ್ತಿ ಬರಿಗಾಲೇ ರೋಡ್ ಮೇಲೆ ನಡ್ಕೊತ ಹೋದಾಗ ಗೊತ್ತಾಗ್ತದೆ ಏನ್ ಅವ್ರದ್ದು ಮಹತ್ವ ಅಂತೇಳಿ. ಅವ್ರು ಎಷ್ಟು ಕಷ್ಟಪಡ್ತಾರ ನಮ್ಮ ಕಾಲುಗಳ ರಕ್ಷಣೆಗಾಗಿ, ಎಷ್ಟು ಡಿಸೈನ್ಗಳು ಮನಸ್ಸಿನ ಸಂತೋಷಕ್ಕಾಗಿ ಏನೆಲ್ಲ ಮಾಡ್ತಾರಲ್ಲ. ಎಷ್ಟು ಡಿಸೈನ್ಗಳು ಮಾಡ್ಯಾರ, ಏನೇನು ವೆರೈಟಿ ಮಾಡ್ಯಾರ. ಅವ್ರಿಗೆ ನಾವು ನೋಡಿ ಸಂತೋಷ ಪಟ್ಟು ಆ ವೃತ್ತಿಗೆ ಧನ್ಯವಾದ ಹೇಳ್ಬೇಕಾ ಬೇಡ? ಏ ಪರಮಾತ್ಮ, ಎಂತ ಕಲಾಕಾರರನ್ನ ಜಗತ್ತಿನ ಕೊಟ್ಟಿದ್ದೆಲ್ಲಪ್ಪ ನೀನು ಅಂತೇಳಿ. ವೃತ್ತಿ ಭೇದ. ಮತ್ತೆ ಪಂಚಭೂತಗಳು ಏನದಾವ? ಪಂಚಭೂತಗಳು ಏನದಾವ? ಆಭರಣ ಇದ್ದಂಗ ಅದಾವ, ಬ್ರಹ್ಮ ಬಂಗಾರ ಇದ್ದಂಗ. ಅಷ್ಟೇ. ಜಗತ್ತಿನಾಗ ಪಂಚಭೂತಗಳದಾವ, ಮತ್ತೆ ವೃತ್ತಿಗಳದಾವ. ಅವೆಲ್ಲ ಕೆಲಸ ಮಾಡ್ಲಿಕ್ಕತ್ತಾವಲ್ರಿ ಪಂಚಭೂತಗಳು. ಭೂಮಿ ತಾನು ಕೆಲಸ ಮಾಡ್ತದೆ, ಗಾಳಿ ತಾನು ಕೆಲಸ ಮಾಡ್ತದೆ. ಎಲ್ಲ ಕೆಲಸದಿಂದ ಬ್ರಹ್ಮನೇ ಅದ, ಪರಮಾತ್ಮನೇ ಅದ. ಒಂದಿಷ್ಟು ಮಂದಿ ನೀವು ಬರೇ ಅದ್ವೈತ ವೇದಾಂತಿಗಳು ಹೇಳುವ ಬ್ರಹ್ಮ ಶುದ್ಧ ಬ್ರಹ್ಮ ಅಂತೀರಿ. ಅದು ಆಕ್ಚುಲ್ ಶಕ್ತಿ ವಿಶಿಷ್ಟ ಅದ್ವೈತ ಬ್ರಹ್ಮ ಅನ್ಬೇಕ್ರಿ ನೀವು. ಶುದ್ಧ ಬ್ರಹ್ಮ ಅಂದ್ರೆ ಅದು ಅದ್ವೈತ. ಅದರಾಗ ತಲೆ ಕೆಡಿಸ್ಕೊತಾರೆ. ಶುದ್ಧ ಅಂದ್ಮೇಲೆ ನೀ ಏನ್ ಹೇಳ್ಬೇಕು ನಾವು? ಶಕ್ತಿ ವಿಶಿಷ್ಟ ಅದು ಇದು ಉದ್ದಕ್ಕೂ ಕನ್ಕೋತ ಹೋಗೋದು ಏನ್ ಬೇಕಾಗ್ಯದ ನಮಗೆ? ಒಂದು ಬ್ರಹ್ಮನಿಂದ ಎಲ್ಲ ಆಗ್ಯದ ಅಂತ ಹೇಳೋದಕ್ಕ ಶಕ್ತಿ ವಿಶಿಷ್ಟ ಅದ್ವೈತ ಅಂತಂದ್ರೆ ಅದ್ರ ಜೊತೆಗೆ ಒಂದು ಪ್ರಕೃತಿ ಅದ. ಪ್ರಕೃತಿನೂ ಯಾರ್ಲಿಂದ ಆಗ್ಯದದು? ಬ್ರಹ್ಮಂದೇ ಅದು. ಶುದ್ಧ ಬ್ರಹ್ಮನೊಳಗೆ ಪ್ರಕೃತಿ ಬರಂಗಿಲ್ಲೇನು? ಅದು ಯಾಕೆ ಶಾಬ್ದಿಕವಾಗಿ ಹೇಳ್ಬೇಕು?
ಆ ಶಕ್ತಿ ಅನ್ನೋದು ಒಂದು ಶಬ್ದ ಬಳಸಿದ್ರೆ ಅಂದ್ರೆ ಇಲ್ಲಿ ಏನದಾವಲ್ಲ ಈ ಓಸು ಬರ್ತಾವ ನೋಡ್ರಿ ಅದ್ರ ಮುಂದೆ ಶಕ್ತಿನೇ ಇವೆಲ್ಲ ಅನೇಕ ಆಗಿದ್ದೆ ಶಕ್ತಿ ಪ್ರಕೃತಿ. ಅದರ ಹಿಂದಿರೋ ಬ್ರಹ್ಮ ಒಬ್ಬನೇ, ಪ್ರಕೃತಿನೇ ಅನೇಕ ಆಗಿದ್ದು ಎಲ್ಲ ಪ್ರಕೃತಿ. ಪ್ರಪಂಚ ಅಂತಿರಲ್ಲ ಪಂಚಭೂತಗಳಿಂದ ಆದದ್ದು. ಭೂತಗಳಾಯ್ತು, ಮತ್ತೆ ವೃತ್ತಿ ಆಯ್ತು, ಜಾತಿ ಗೊತ್ತಾಯ್ತು, ವೃತ್ತಿ ಗೊತ್ತಾಯ್ತು ನಿಮಗೆ. ಜಾತಿ ಅಂದ್ರೆ ಕಂಬಾರ ಕುಂಬಾರ ಜಾತಿ ಅಲ್ಲ, ವೃತ್ತಿಗಳು, ವೃತ್ತಿ ಭೇದ, ಅವ್ರ ಶ್ರೇಷ್ಠ ಇವ್ರ ಕನಿಷ್ಠ ಅನ್ನೋದು. ಮತ್ತೆ ಯಾವ ಭೇದಗಳದವ? ವರ್ಣ ಭೇದ. ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದ್ರಾಗ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ? ಈಗ ಅಡ್ಡಾಡಿ ಕೆಲಸ ಮಾಡ್ತಾರಲ್ಲ, ಕಾಲು ಚಲನ, ಕಾಲಿನಿಂದ ಏನು ಕೆಲಸ ಅಥವಾ ಅಡ್ಡಾಡ್ಲಾರ್ದೆ ಕೆಲಸನೇ ಆಗಂಗಿಲ್ಲ. ಕೆಲವೊಂದಕ್ಕೆ ಅಡ್ಡಾಡ್ಲೇಬೇಕಾಗ್ತದ. ನೀ ಹೋಲಾರ್ದೆ ಕೆಲಸ ಆಗಲ್ಲ. ಕುಂತಲ್ಲೇ ಮಾಡ್ತೀನಿ ಅಂದ್ರೆ ಆಗಲ್ಲಪ್ಪ, ಹೋಗ್ಬೇಕು ನೀನು ಅಂತಾರ ನೋಡ್ರಿ. ಅವಾಗ ಹೋಗ್ಬೇಕಂದತ್ನಾಗ ಏನಾಯ್ತು? ಕಾಲಿನ ಕೆಲಸ ಚಾಲು ಆಯ್ತಿಲ್ಲ. ಇಡೀ ಜಗತ್ತಿನ ಎಲ್ಲ ಕಾಲುಗಳೇನದವ ಶೂದ್ರ. ತಿಳ್ಕೊಂಡ್ಬಿಡ್ರಿ ನೀವು, ಕಾಲುಗಳೇ ಶೂದ್ರ. ಚಲಿಸಿ ಕೆಲಸ ಮಾಡೋ ಏನ್ ಮಾಡ್ತಾವ? ಚಲಿಸ್ತಾವ, ಅಡ್ಡಾಡಿ ಕೆಲಸ ಮಾಡ್ತಾವ. ಮಂದಿ ಅಡ್ಡಾಡ್ತಾರಲ್ರಿ, ರೋಡ್ ಹಿಡ್ಕೊಂಡು ತಿರುಗಾಡ್ತಾರ ಇಲ್ಲ, ಮನೆ ಹೊರಗೆ ಬಂದು ರೋಡ್ ಹಿಡ್ಕೊಂಡು ಅಡ್ಡಾಡ್ತಾರಲ್ಲ, ಎಲ್ಲ ಓಸು ಕಾಲುಗಳೇ ಶೂದ್ರ. ಅಡ್ಡಾಡೋದೇ ಶೂದ್ರ ಕೆಲಸ. ಅದರ ಮ್ಯಾಲ ಏನದಪ್ಪ ಅಂದ್ರೆ ವೈಶ್ಯ ಅಂತ ಏನದಲ್ಲ, ಟೊಂಕ ಮತ್ತು ತೊಡಿ, ಟೊಂಕ ತೊಡಿ ಹೊಟ್ಟಿ, ಇವಿಷ್ಟೆಲ್ಲ ವೈಶ್ಯ. ಅವ್ರದ್ದು ಏನ್ ಕೆಲಸಪ್ಪ ಅಂದ್ರೆ ಕುಂತಲ್ಲೇ ಕೂತ್ ಕೆಲಸ ಮಾಡ್ತಾರ. ಅವ್ರು ಎಲ್ಲಿ ಹೋಗಲ್ಲ. ಅವ್ರು ಅಂಗಡಿ ಬಿಟ್ಟು ಅಳ್ಳಾಡ್ಲಕ್ ಆಗಂಗಿಲ್ಲ ಅವ್ರಿಗೆ. ಕೆಲವೊಬ್ರು ಮನಿ ಬಿಟ್ಟು ಎಲ್ಲಿ ಹೋಗಲ್ಲ. ಅವ್ರು ಎಲ್ಲಿ ಹೋಗಲ್ಲ. ಈಗ ಗುರು ತತ್ವ ಏನದು ಅಂತಂದ್ರ ಅದು ಕುಂತಲ್ಲೇ ಕುಂದ್ರದು, ಎಲ್ಲಿ ಹೊರಗೆ ಹೋಗೋದಿಲ್ಲ. ಹೊರಗೆ ಬಂದ್ರೆ ಜಂಗಮ, ಕುಂತಲ್ಲೇ ಕೂತಾರ ವೈಶ್ಯನೇ ಅದು. ಅದೇನದ ಟೊಂಕದ ಕೆಲಸ, ಎಲ್ಲಿ ಕುಂತಲ್ಲೇ ಕುಂತ, ಎಲ್ಲಿ ಹೋಗಲ್ಲ, ಅಡ್ಡಾಡೋದಿಲ್ಲ, ಕುಂತಲ್ಲೇ ಕುಂದ್ರದು. ಹೆಂಗೆ ಕುಂತಲ್ಲೇ ಕುಂದ್ರ. ಈಗ ಅಂಗಡಿ ಬಿಟ್ಟು ಎಲ್ಲಿ ಹೋಗಲ್ಲಲ್ಲ. ಅವ್ರಿಗೆ ಟೊಂಕ ಬೇಕಾ ಬೇಡ, ಹೊಟ್ಟಿ ಕುಂತಲ್ಲೇ ಊಟ ಮಾಡಬೇಕು, ಕುಂತಲ್ಲೇ ಕೂಡ್ಬೇಕು. ತೊಡಿ ಕೆಲಸ ಅವ್ರದ್ದು ಗಟ್ಟಿ ನಿಂತಾರೆ ನಿಂದಿರ್ಬೇಕು, ನಿಂದಿರ್ಬೇಕು ಕುಂದಿರ್ಬೇಕಷ್ಟೇ, ಚಲಿಸಂಗಿಲ್ಲ. ಅಂಗಡಿಯಾಗ ಹಂಗೆ ಮಾಡ್ತಾರಿಲ್ಲ, ಮೇಲ ಮೇಲೆ ಹೇಳ್ತಾರ, ಮೇಲ ಕೂಡ್ತಾರ. ಅಂಗಡಿ ಬಿಟ್ಟು ಎಲ್ಲಿ ಹೊರಗೆ ಹೋಗಂಗಿಲ್ಲ ಅವ್ರು. ಅದಕ್ಕೆ ತೊಡಿಲಿಂತ ಏನ್ ತೊಡಿಗಳು, ಟಂಕಗಳು, ಹೊಟ್ಟೆಗಳು ಏನದು, ಇದೆಲ್ಲ ವೈಶ್ಯ. ಇದ್ರ ಮ್ಯಾಲ ಏನದ? ಕೈ ಕೆಲಸ. ಅದು ಕೈ ಕೆಲಸ. ಅದ ಕೈ ಕೆಲಸ ಹೆಂಗದಪ್ಪ ಅಂತಂದ್ರೆ ಬಾಹುಬಲ. ನಿನ್ ಕೈ ಎಷ್ಟು ಸ್ಟ್ರಾಂಗ್ ಅದಾವ ಅದ್ರ ಮೇಲೆ ಡಿಪೆಂಡ್. ನಿಮ್ಮ ಕೆಲಸಗಳು ರಕ್ಷಣೆ ಮಾಡ್ಕೊಳಕ್ ನೀವು ಕೆಲಸ ಮಾಡ್ಬೇಕಾಗ್ತದೆ. ಜೀವನ ಉಳಿಬೇಕು, ಬೆಳಿಬೇಕು ಅಂತಂದ್ರೆ ನಿಮ್ ಕೈಗಳು ಕೆಲಸ ಮಾಡ್ಬೇಕಾಗ್ತದೆ. ಅದಕ್ಕೆ ಈ ಕೈಗಳು, ಬಾಹುಬಲಗಳು ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋಕೆ. ಅದೇನು ಹಿಂದಿನ ಕಾಲದಾಗ ರಾಜರು ಯುದ್ಧ ಮಾಡಿ ಯಾರ ಸಲುವಾಗಿ? ಪ್ರಜೆಗಳ ರಕ್ಷಣೆಗಾಗಿ ರಾಜರು ಯುದ್ಧ ಮಾಡ್ತಿದ್ರು. ಯುದ್ಧ ಮಾಡಿದ ರಾಜರೆಲ್ಲ ಗೆದ್ದು ಬಿಡ್ತಿದ್ರೇನು? ಯುದ್ಧ ಮಾಡಿದ ರಾಜರೆಲ್ಲ ಗೆದ್ದುತ್ತಿದ್ರೇನ್ರಿ? ಸೋಲ್ತಿದ್ರು. ಸೋತು ಬಂದಿಗಳಾಗ್ತಿದ್ರು. ಎದರ ಸಲುವಾಗಿ? ಪ್ರಜೆಗಳ ಸಲುವಾಗಿ. ಮತ್ತೆ ಕೆಲವೊಂದ್ ಸಾರಿ ಯುದ್ಧದಾಗ ಏನಾಗ್ತಿದ್ರು ಅವರು?
ಗೆಲುವು ಸಾಧಿಸೋದಾಯ್ತು. ಗೆಲುವು ಸಾಧಿಸಿದ್ದು ಪ್ರಶ್ನೆ ಬೇರೆ. ಅವ್ರ ತ್ಯಾಗಗಳ ಬಗ್ಗೆ ಹೇಳಕತ್ತೇವೆ ನಾವು. ಸೋತು ಬಂದಿಗಳು ಆಗ್ತಿದ್ರು. ಮತ್ತೆ ಯುದ್ಧದೊಳಗ ಬಂಧು ಬಳಗ ಪ್ರಾಣ ಕಳ್ಕೊತಿದ್ರ ಇಲ್ಲ? ಪ್ರಾಣ ಪ್ರಜೆಗಳಿಗಾಗಿ ಪ್ರಾಣ ಕೊಡುವಂತ ರಾಜರು ಹಿಂದಿನ ಕಾಲದವರು. ರಾಜ ಕೆಟ್ಟವನು. ಪ್ರಜೆಗಳ ರಕ್ಷಣೆಗಾಗಿ, ಪ್ರಜೆಗಳ ಆಸ್ತಿ ಪಾಸ್ತಿಗಳ ರಕ್ಷಣೆಗಾಗಿ, ಪ್ರಜೆಗಳ ಕ್ಷೇಮಕ್ಕಾಗಿ ತಾನು ಮುಂದೆ ಹೋಗಿ ಯುದ್ಧ ಮಾಡಿ ಅವುಗಳೆಲ್ಲ ವೈರಿಗಳನ್ನ ಸೋಲಿಸಿ ಏನ್ ಮಾಡ್ತಿದ್ರು? ಪ್ರಜೆಗಳಿಗಾಗಿ ತಮ್ಮ ಆಸ್ತಿ ಪಾಸ್ತಿ ಮಾನ ಪ್ರಾಣ ಏನೆಲ್ಲ ಕಳ್ಕೊಂಡು ಪ್ರಜೆಗಳ ರಕ್ಷಣೆ ಮಾಡ್ತಿದ್ರು ಹಿಂದಿನ ರಾಜರು. ಈಗಿನ ರಾಜರು ಪ್ರಜೆಗಳ ಶೋಷಣೆ ಮಾಡಿ ಪ್ರಜೆಗಳಿಗೆ ಗುದ್ದಾಡ್ಲಕ್ಕೆ ಹಚ್ಚಿ ಜಗಳ ಕಚ್ಚಿ 25 ಮಂದಿ ಸತ್ತರ್ನು ಒಬ್ಬ ರಾಜಕಾರಣಿ ಅದ್ರಾಗ ಸತ್ತಿಲ್ಲ. ಈ ಪ್ರಜಾಪ್ರಭುತ್ವ ಬಂದ ಮೇಲೆ ಒಬ್ಬ ರಾಜಕಾರಣಿಯರ ಯಾವಾಗಾರ ಒಂದು ಗಲಭೆ ಒಳಗೆ ಸತ್ತದ ಕೇಳಿರೇನು? ಅವ್ರವ್ರೇ ಗುದ್ದಾಡ್ಲಕ್ಕೆ ಹಚ್ಚಿ ಅವ್ರವ್ರೇ ಸಾಯ್ಬೇಕು, ಇವರು ತಿಂದತ್ತೇ ಇರ್ಬೇಕು. ಯಾವ ಪ್ರಜೆಗಳಿಗಾಗಿ ತಮ್ಮ ಮಾನ ಪ್ರಾಣ ತ್ಯಾಗ ಏನಾರ ಮಾಡಿದ ರಾಜಕಾರಣಿಗಳು ಅದರ ಜಗತ್ನಾಗ ಎಲ್ಲರಿ? ಇದಕ್ಕೆ ಅರಾಜಕತೆ ಅಂತಾರೆ. ಇದಕ್ಕೆ ಅರಾಜಕತೆ. ಏನು ರಕ್ಷಣೆ ಮಾಡೋದಿಲ್ಲ. ಅವರು ಆರಿಸಿ ಬರೋದೇ ಭಕ್ಷಣೆ ಮಾಡ್ಲಕ್ಕ, ರೊಕ್ಕ ಹಾಕಿ ರೊಕ್ಕ ತಕೊಂಡು ಹೋಗ್ಲಕ್ ಬಂದಿರ್ತಾರೆ ಅಷ್ಟೇ. ಅದು ಒಂದು ವೃತ್ತಿ ಆಗ್ಯದ ಅಷ್ಟೇ. ರಾಜಕಾರಣ ಅದ್ರ ಉದ್ದೇಶ ಕಳ್ಕೊಂಡು ಅದು ಒಂದು ವೃತ್ತಿ ಆಗ್ಯದ. ಅದಕ್ಕೇನಾಯ್ತು? ಕೈ ನಿಂತು ನೀವೇನ್ ಕೆಲಸ ಮಾಡ್ತೀರಿ ಅವೆಲ್ಲ ಏನದವ? ಕ್ಷತ್ರಿಯ ಕೆಲಸಗಳು. ರಕ್ಷಣೆ, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳಕ, ಇತರರನ್ನ ನೀವು ರಕ್ಷಣೆ ಮಾಡೋದಕ್ಕ ನೀವೇನ್ ಕೈ ಬಾಹುಬಲದಿಂದ ಕೆಲಸ ಮಾಡ್ತೀರಿ, ನೀವೇ ಕ್ಷತ್ರಿಯರು. ಕೈ ಕಾಲು ಟಾಂಕ ಏನೂ ಕೆಲಸ ಮಾಡೋದ್ ಬೇಕಾಗಿಲ್ಲ. ಬರೇ ತಲೆ ಒಂದರಲ್ಲಿದ್ದೆ ಓಡಿಸ್ತಾನಲ್ಲವ ಅವನ್ಯಾರು? ಬ್ರಹ್ಮಜ್ಞಾನಿ. ಅವನೇ ಬ್ರಾಹ್ಮಣ. ತಲಿ ಬರೇ ತಲೆ ನಿಂತು ಕೆಲಸ ಮಾಡ್ತಾನ. ಎಲ್ಲಿ ಹೋಗೋದು ಬೇಡ, ಬರೋದು ಬೇಡ, ಏನು ಮಾಡೋದು ಬೇಡ, ಬರೇ ತಲೆ ಓಡ್ತಿರ್ತದಂತ. ಅದು ತಲೆ ಓಡಿಸಿ ಕೆಲವೊಬ್ರು ಕುಂತು ಮಾತಾಡ್ತಿರ್ತಾರೆ, ಮೀಟಿಂಗ್ ಮಾಡ್ತಿರ್ತಾರೆ, ನೋಡಿರಿಲ್ಲ? ಯೂನಿವರ್ಸಿಟಿದೊಳಗ ಸೀನಿಯರ್ ಪ್ರೊಫೆಸರ್ PhD ಮಾಡಿರ್ತಾರಲ್ರಿ, ಅವ್ರು PhD ಮಾಡಿದವ್ರು ಸೀನಿಯರ್ ಇರ್ತಾರೆ ನೋಡ್ರಿ, ದೊಡ್ಡವ್ರು. 60 ವರ್ಷಕ್ಕೆ ಎಲ್ಲರೂ 55-60ಕ್ಕೆ ರಿಟೈರ್ ಆದ್ರ ಅವ್ರ ಅವಶ್ಯಕತೆ ಜಗತ್ತಿಗೆ ಇನ್ನೂ ಹೆಚ್ಚಿರ್ತದ. ಅದ್ರ ಸಲುವಾಗಿ ಅವ್ರಿಗೆ 65 ಮಾಡ್ತಾರೆ, 70 ಮಾಡ್ತಾರೆ, 75 ಮಾಡ್ತಾರೆ. ಅವ್ರು ಕೈ ಬಿಟ್ರ ಅಂತಂದ್ರ ಒಂದೊಂದು ಸಂಶೋಧನೆಗಳು ಏನಾಗ್ಬಿಡ್ತಾವ? ನಾಶ ಆಗಿ ಹೋಗ್ಬಿಡ್ತಾವ. ಅದನ್ನೊಂದು ಸ್ಟೇಜಿಗೆ ತಂದಿರ್ತಾರ ಅವ್ರು ಸಂಶೋಧನೆಗಳನ್ನ. ಅದು ಜಗತ್ತಿಗೆ ಬಳಕೆ ಆಗ ನಮ್ಗೆ ಏನು ಗೊತ್ತಾಗಂಗಿಲ್ಲ. ಅಗ್ದಿ ಆರಾಮ್ ಬಳಸಿ ಮಜಾ ಮಾಡ್ತೀವಿ. ಆದ್ರೆ ಅದನ್ನು ಕಂಡುಹಿಡಿಬೇಕಾದ್ರೆ ವಿಜ್ಞಾನಿಗಳು, ದೊಡ್ಡ ದೊಡ್ಡ ವಿದ್ಯಾವಂತರು ಏನದರಲ್ಲ, ಅವರು ಬಹಳ ಮುಖ್ಯವಾಗಿ ತಲೆ ಓಡಿಸ್ತಿರ್ತಾರೆ. ಎಲ್ಲಿ ಹೋಗೋದಿಲ್ಲ, ಬರೋದಿಲ್ಲ. ಕಾರ್ನಾಗ ಸೀದಾ ತಮ್ಮ ಕುರ್ಚಿಗೆ ಹೋಗ್ತಾರ, ಹೊಂದಿರ್ತಾರ, ಮೀಟಿಂಗ್ ಕರೀತಾರ, ಹಿಂಗ್ ಮಾಡ್ರಿ ಚಲೋ ಆಗ್ತದ, ಹಿಂಗಾದ್ರೆ ಹಿಂಗ್ ರಿಸಲ್ಟ್ ಬರ್ತದ, ಆ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಪ್ರಾಬ್ಲಮ್ ಆಗ್ಯದ ಮತ್ತೆ ವಿಚಾರ ಮಾಡಮ್ಮ, ಮೊದಲು ಹಿಂಗ್ ಮಾಡಿ ನೋಡ್ರಿ ಏನಾಗ್ತದ ಅಂತೇಳಿ ಅಲ್ಲಿ ಹೋಗಿ ಆ ಮಾಹಿತಿ ತಗೊಂಬರ್ರಿ, ಇಲ್ಲಿ ಹೋಗಿ ಈ ಮಾಹಿತಿ ತಗೊಂಬರ್ರಿ, ಅಲ್ಲಿ ಶಿಲಾಶಾಸನಗಳದಾವ ಅದ್ರೊಳಗೆ ಏನದ ಓದ್ಲಕ್ ಪ್ರಯತ್ನ ಮಾಡ್ರಿ, ಅದ್ರ ಫೋಟೋ ತೆಕ್ಕೊರಿ, ಹಂಗ್ ಮಾಡಿ ಹಿಂಗ್ ಗೈಡ್ ಮಾಡ್ತಿರ್ತಾರೆ. ಅಂಥವ್ರ ಮಾರ್ಗದರ್ಶನಗಳನ್ನ ನಾವು ಕಳ್ಕೊಂಡ್ಬಿಟ್ಟೇವೆ ಅಂದ್ರೆ ದೊಡ್ಡ ಆಸ್ತಿ ಕಳ್ಕೊತಿರ್ತೀವಿ. ದಟ್ ಈಸ್ ಬ್ರಾಹ್ಮಣ. ಬ್ರಾಹ್ಮಣ ಅನ್ನೋ ಒಂದು ಜಾತಿ ಮಂದಿಗೆ ಬ್ರಾಹ್ಮಣ ಅಂತಾರೆ. ಜಾತಿ ಬ್ರಾಹ್ಮಣ್ಯ ಬೇರೆ, ಈ ಬ್ರಾಹ್ಮಣ್ಯ ಬೇರೆ. ಅದಕ್ಕೆ ಇವೇನದವ ವರ್ಣಭೇದಗಳು ಅಂತಂದ್ರೆ, ವರ್ಣಭೇದ ನಮಗೆ ಕಲ್ಯಾಣಕ್ಕದವೋ ಏನು ಜಗಳಾಡ್ಲಕ್ಕದವೋ? ಕಲ್ಯಾಣಕ್ಕದವ. ನಮ್ ಕೆಲಸ ಮಾಡೋದಕ್ಕೆ ಯಾರ್ಯಾರು ಅಡ್ಡಾಡಿ ಮಾಡ್ತಿರ್ತಾರೆ, ಅವರು ಶೂದ್ರ.
ಅವರು ನಮಗೆ ಉಪಕಾರ ಮಾಡ್ತಾರಂದ್ರೆ ಬ್ರಹ್ಮನೇ ಶೂದ್ರನಾಗಿ ಬಂದಿದ್ದಾನೆ, ಬ್ರಹ್ಮನೇ ವೈಶ್ಯನಾಗಿ ಬಂದಿದ್ದಾನೆ, ಬ್ರಹ್ಮನೇ ಕ್ಷತ್ರಿಯನಾಗಿ ರಕ್ಷಣೆ ಮಾಡುತ್ತಿದ್ದಾನೆ, ಬ್ರಹ್ಮನೇ ಏನದನ್ನು ತಲೆ ಬಂದಿಟ್ಟು ಬುದ್ಧಿ ರೂಪದಲ್ಲಿ ಅದನ ಬ್ರಹ್ಮ ಬ್ರಹ್ಮ ಬ್ರಹ್ಮ. ಮತ್ತೆ ಈ ವರ್ಣದ ಬಗ್ಗೆ ತೆಗೆದ್ರೆ ತೆರೆಂದು ನೆಕ್ಸ್ಟ್ ಆಶ್ರಮ ಭೇದ. ಆಶ್ರಮ ಅಂತಂದ್ರೆ ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಅಂತಂದ್ರೆ ಹುಟ್ಟಿದ ಮೇಲೆ ಜಗತ್ತಿನ ಬಗ್ಗೆ ಒಂದಿಷ್ಟು ಮಾಹಿತಿ ಪಡ್ಕೊಂಡು ಜಗತ್ತಿನೊಳಗೆ ಬದುಕಬೇಕಾದ್ರೆ ಅದರ ಬಗ್ಗೆ ಮಾಹಿತಿ ತಗೊಂಡು ಗಟ್ಟಿಮುಟ್ಟ ಆದ್ಮೇಲೆ, ಈಗ ಹಲಸಿನ ಹಣ್ಣಿನೊಳಗ ಕೈ ಹಾಕ್ಬೇಕಾದ್ರೆ ಎಣ್ಣೆ ಹಚ್ಕೋಬೇಕಲ್ಲ, ಹಂಗ ಬ್ರಹ್ಮಚರ್ಯದೊಳಗೆ ಏನ್ ಕೆಲಸಪ್ಪ ಅಂದ್ರೆ ಜಗತ್ತಿನ ವ್ಯವಹಾರಗಳು ಚಾಲು ಮಾಡೋದಕ್ಕಿಂತ ಮೊದಲು ಜಗತ್ತಿನ ಬಗ್ಗೆ ಜ್ಞಾನ ಪಡ್ಕೊಳ್ಳಕ ಒಂದಿಷ್ಟು ಜ್ಞಾನ ಪಡ್ಕೊಳ್ಳೋದು. ಜ್ಞಾನ ಎನ್ನುವ ಎಣ್ಣೆ ಕೈಗೆ ಹಚ್ಕೊಂಡ ಅವನ ಸಂಸಾರ ಸುರಕ್ಷಿತವಾಗಿ ದಾಡ್ತಾನೆ. ಅಜ್ಞಾನಿಯಾಗಿ ಕೈಗೆ ಎಣ್ಣೆ ಹಚ್ಕೊಳ್ಳಾರ್ದೆ ಹಲಸಿನ ಹಣ್ಣು ತಗೊಂಡು ಬಾಯಿಗೆ ಹಚ್ಕೊಂಡ್ಬಿಟ್ಟಂದ್ರೆ ಕೈ ಬಾಯಿ ಎಲ್ಲ ಅಂಟು ಹಿಡ್ಕೊಂಡ್ಬಿಡುತ್ತೆ. ಅದೇ ದುಃಖಕ್ಕೆ ಕಾರಣ. ಅದಕ್ಕೇನಾಯ್ತು, ಆರಂಭದಲ್ಲಿ ಲೌಕಿಕ ವ್ಯವಹಾರಗಳತ್ತ ತಲೆ ಕೆಡಿಸಿಕೊಳ್ಳಾರ್ದೆ ಜಗತ್ತಿನ ಬಗ್ಗೆ ಜನರಲ್ ನಾಲೆಜ್ ತಗೊಳ್ಳದೆ ಏನದ ಬ್ರಹ್ಮಚಾರಿಯ ಕೆಲಸ. ಆಮೇಲೆ ಅದನ್ನ ತಿಳ್ಕೊಂಡ್ಮೇಲೆ ಅವನು ಸನ್ಯಾಸಿಯಾಗಿ ಹೋಗ್ತಾನೋ, ಸಂಸಾರಿಯಾಗಿ ಹೋಗ್ತಾನೋ, ಜಗತ್ತಿನ ಉದ್ಧಾರ ಮಾಡ್ಲಕ್ಕೆ ಹೋಗ್ತಾನೋ, ಜಗತ್ತಿಲಿಂದ ತಾನು ಉದ್ಧಾರ ಆಗ್ಬೇಕಂತನೋ, ಒಂದು ತಂದೆಯಾಗಿ 4 ಮಕ್ಕಳಿಗೆ ಒಂದು ತಂದೆ ಆಗ್ಬೇಕಂತನೋ, ಇಡೀ ಜಗತ್ತಿನ ಮಕ್ಕಳಿಗೆ ಗುರು ಆಗ್ಬೇಕಂತನೋ, ಅದೆಲ್ಲ ಅವನಿಗೆ ಬಿಟ್ಟದ್ದು, ಅವನ ಚಾಯ್ಸ್. ಅದಕ್ಕೆ ಅವನೇನಂತಾರೆ ಗೃಹಸ್ಥ. ಅವನೇನು ಯೌವನದಲ್ಲಿ ಇರುವ ಶಕ್ತಿ ಸಾಮರ್ಥ್ಯಗಳನ್ನು ಎದಕ್ಕೆ ಬಳಸ್ಬೇಕಂತಾನ ಅದೇ ಗೃಹಸ್ಥ. ಮುಂದೆ ಎಲ್ಲ ಮಾಡಿದ್ಮೇಲೆ ಮೂಲಿಗೆ ಕುಂದಿರ್ತಾನ. ಏನು ರಿಟೈರ್ ಆದ್ಮೇಲೆ ಮುಗೀತು ನಿಂದು ಬಡದಾಟ, ಒಂದ್ ಕಡೆ ಕುಂದರು ಸಾಕು ಅಂತ ಹೇಳಿ ಕುಂತೊತ್ನಾಗ ಏನ್ ಮಾಡ್ಬೇಕು, ತನ್ನ ಜಾಗದಾಗ ಕೂತು ತನ್ನ ಪರಮಾತ್ಮನ ಕಡೆ ಮನಸ್ಸು ಹರಿಸೋದಕ್ಕೆ ಕುಂದಿರತ್ತೇಳ. ಕಾಲೆ ಕುಂತ ಅಂತಂದ್ರೆ ಕೂತೇನ್ರಿ ಪಾಲ್ತು ವಿಚಾರ ಮಾಡಂತಲ್ಲ. ಇಲ್ಲಿ ತನಕ ಸಂಸಾರ ಸಲುವಾಗಿ ಬಡದಾಡಿದಿ, ಇನ್ ಮುಂದೆ ಒಂದ್ ಸ್ವಲ್ಪ ನಿನ್ನ ಆತ್ಮ ಕಲ್ಯಾಣಕ್ಕಾಗಿ ಪರಮಾತ್ಮನ ಕಡೆ ಮನಸ್ಸು ಹರಸು. ಆ ಪರಮಾತ್ಮನ ಕಡೆ ಮನಸ್ಸು ಹರಿಸ್ಬೇಕು ಅಂತ ಏನು ಸಮಯ ಪರಮಾತ್ಮ ಇವ್ರೇನು ಎಲ್ಲರೂ ಕೂಡಿ ಕೊಟ್ಟಿರ್ತಾರ. ರಿಟೈರ್ ಆದ್ಮೇಲೆ ಏನ್ ಸಮಸ್ಯೆ ಅಂತಂದ್ರ ವಾನಪ್ರಸ್ಥಾಶ್ರಮದಾಗ ಇದ್ದವರು ಮತ್ತೆ ಅದೇ ಸಂಸಾರದಾಗೆ ಓಡಾಡ್ತಾರ, ಅದರಾಗೆ ಕೈ ಹಾಕ್ಲಕ್ ಹೋಗ್ತಾರ. ಪರಮಾತ್ಮನ ಕಡೆ ಮನಸ್ಸರಿಸಿ ಅವ್ರು ಕರೆದ್ರೆ ಹೋಗ್ಬೇಕು, ಅವ್ರು ಹೇಳಿದ್ರೆ ಮಾಡಬೇಕು, ಅವ್ರು ಕೇಳಿದ್ರೆ ಹೇಳಬೇಕು. ನೀವಾಗೆ ಏನು ಹೇಳಕ್ ಹೋಗೋದಿಲ್ಲ, ನೀವಾಗೆ ಏನು ಮಾಡ್ಲಕ್ ಹೋಗೋದಿಲ್ಲ, ನೀವಾಗೆ ಏನು ಕೇಳಕ್ ಹೋಗ. ನೀವು ಅದ್ರಾಗ ನೀವಿರೋದಷ್ಟೇ. ಏನ್ ಮಾಡ್ಬೇಕು, ಆ ನಿನ್ನ ನೀವೇನ್ ಮಾಡಿರಲ್ಲ ಆ ಸಂಸಾರ ಸುರಕ್ಷಿತವಾಗಿ ಸಾಗೋದಕ್ಕೆ ನಿಮ್ಮದ ಆಶೀರ್ವಾದ ಬೇಕು. ಏನೋ ದಾರಿ ತಪ್ಪ ಟೈಮ್ನೊಳಗೆ ಒಂದು ಸುಮ್ಮನೆ ಸೂಚನೆ ಕೊಡ್ಬೇಕೆ ಹೊರತು ಅವ್ರು ಪಾಲಿಸ್ತಾರೋ ಬಿಡ್ತಾರೋ ಆ ಪ್ರಶ್ನೆ ಬೇರೆ. ಪಾಲಿಸ್ಲಿಲ್ಲ ಅಂತಂದ್ರೆ ಅವ್ರ ಕರ್ಮ, ಪಾಲಿಸಿದ್ರೆ ಅವ್ರ ಧರ್ಮ. ಹೀಗೆ ನಾವು ಇದ್ದು ಏನ್ ಮಾಡ್ಬೇಕು, ಆ ಸಂಸಾರದಿಂದ ನಿರ್ಲಿಪ್ತ ಆಗುವಂತ ಒಂದು ತರಬೇತಿ ಏನದಲ್ಲ ಅದೇ ವಾನಪ್ರಸ್ಥಾಶ್ರಮ. ಅದು ಬಿಟ್ಟಿಗೆ ಹೇ ಬಾಯನ್ನ ಹಲ್ಲು ಬಿದ್ದಿರ್ನು ಹೊಚ್ಚ ಬಾಯಿ ತಗೊಂಡು ಮೊಮ್ಮಕ್ಕಳಿಗೆ ಹೊತ್ಕೊಂಡು ಬಜಾರೆಲ್ಲ ತಿರುಗಿ ನನಗೆ 6 ಮೊಮ್ಮಕ್ಕಳಾಗ್ಯಾವ, 7 ಮೊಮ್ಮಕ್ಕಳಾಗ್ಯಾವ, ಒಂದು ಬುದ್ಧದ ಮೇಲೆ ಕುಂದಿಸ್ಕೊಂಡು, ಒಂದು ತಲೆ ಮೇಲೆ ಕುಂದಿಸ್ಕೊಂಡು, ಒಂದು ಬಜಾರ್ದಾಗ ಹಿಡ್ಕೊಂಡು ಅದೇ ಒಂದು ಅವ್ರದ್ದೇ ಕುಂಡಿ ತೊಳ್ಕೊತ ಅವಕ್ಕೊಂದು 18-20 ವಯಸ್ಸೇನು ಮಾಡಿದ್ಮೇಲೆ ಇನ್ನ ಆಯುಷ್ಯ ಇತ್ತಂದ್ರೆ ಅವಕ್ಕೆ ಮದುವೆ ಮಾಡ್ಬೇಕು, ಅವ್ರ ಮಕ್ಕಳಿಗೆ ಆಡಿಸ್ಬೇಕು. ಇದು ವಾನಪ್ರಸ್ಥಾಶ್ರಮ ಅಲ್ಲ. ರಿಟೈರ್ ಆದ್ಮೇಲೂ ಮತ್ತೆ ನೀವು ಗೃಹಸ್ಥಾಶ್ರಮದಾಗೆ ಕಂಟಿನ್ಯೂ ಮಾಡ್ತಿದ್ರಿ ಅಂತಂದ್ರೆ ಅದು ಜನ್ಮ ಸಾರ್ಥಕ ಅಲ್ಲ. ವಾನಪ್ರಸ್ಥಾಶ್ರಮ ಅಂದ್ರೆ ವನವಾಸದಲ್ಲಿದ್ದಂಗೆ ಇರ್ಬೇಕಂತ ಹೇಳ್ತಾರ ಅವ್ರು. ವನ ಅಡವೆ ಎಲ್ಲ ಬಿಟ್ಟು ಅಡವೆಯಾಗಿದ್ದಂಗೆ ಇರ್ಬೇಕೇನು ಅಡವಿಗೆ ಹೋಗ್ಬೇಕಂತಲ್ಲ, ಮನೆಯೊಳಗೆ ವನವಾಸ ಮಾಡ್ಕೋಬೇಕು. ಮನೆಯೊಳಗೆ ವನವಾಸದಾಗಿದ್ದಾವ ಹೆಂಗೆ ಯಾವ್ದಕ್ಕೂ ಸಂಬಂಧ ಇರ್ಲಾರ್ದಂಗೆ ತನ್ನ ಪಾಡಿಗೆ ತಾನು ಒಂದು ಗುಡಿಸಲು ಹಾಕೊಂಡು ಹೆಂಗಿರ್ತಾನೆ ಹಂಗೆ ತನ್ನ ಪಾಡಿಗೆ ತಾನು ಇರಬೇಕು ಅಷ್ಟೇ. ತನ್ನಷ್ಟಕ್ಕೆ ತನಗೆ 2 ಹೊತ್ತು ಊಟ ಸಿಕ್ಕಿದ್ರೆ ಸಾಕು, ಏನ್ ಬೇಕು. ನಮ್ಗೇನ್ ಬೇಕ್ರಿ, ರಿಟೈರ್ ಆಗಿವ ಅಂತಂದ್ರೆ ಏನ್ ಬೇಕು, ಏನ್ ನಮ್ಗೇನ್ ಚಟ ಅದಾವ, ಮತ್ತೆ ಏನಾರ ಅದಾವ. ನಮ್ ಕೈಯಾಗ ಒಂದು 10-20 ಸಾವಿರ ರೂಪಾಯಿ ಮನೆಯವ್ರು ಯಾರ್ಯಾರ ಕೊಟ್ರ ಅಂತಂದ್ರೆ ತಗೊಂಡು ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ.
ಸುಮ್ಮನೆ 2 ಹೊತ್ತು ಊಟ ಮಾಡಿ ಮನೆಗಿದ್ದು ನಾವು ಏನ್ ಮಾಡ್ಲಕ್ ಸಾಧ್ಯ ಅದ ರೀ? ಏನು ಬೇಕಾಗಿಲ್ಲ. ಏನ್ ಮಾಡಿದ್ರು ರೊಕ್ಕ ತಗೊಂಡು ನಿಮ್ಗೆ ಬೇಕಾದ್ರೆ ನಾವೆಲ್ಲ ಮಾಡ್ತೀವಿ. ಏನ್ ಬೇಕು ನಿಮ್ಗೆ? ಎದಕ್ ಬೇಕು ನಿಮ್ಗೆ ರೊಕ್ಕ? ಬೇಕಂದ್ರೆ ತಗೋ ಅಂತೇಳಿ ಕೊಡ್ತಾರ. ತಗೊಂಡೇನ್ ಮಾಡ್ತಾರೆ? ನಮ್ಗೆ ಏನ್ ಬೇಕು ಅದು ಸಿಕ್ಕ ಮೇಲೆ ರೊಕ್ಕ ಎದಕ್ ಬೇಕು? ಹಂಗ ಏನಾಗಬೇಕು, ವಾನಪ್ರಸ್ಥಾಶ್ರಮದಾಗ ಸಂಬಂಧ ಇರ್ಲಾರ್ದಂಗ ಎಲ್ಲ ರಿಲೇಷನ್ಸ್ ಕಟ್ ಮಾಡ್ಕೊಂಡು ಸುಮ್ಮನೆ ನೋಡೋದಕ್ಕೆ ರಿಲೇಷನ್ ಸುಟ್ಟ ಹಗ್ಗ ಇದ್ದಂಗೆ ಇರ್ಬೇಕು. ಸುಟ್ಟ ಹಗ್ಗ ಹೆಂಗಿರ್ತದ, ನೋಡ್ಲಕ್ ಹಗ್ಗದ ಗಟ್ಲೆ ಕಾಣುತ್ತದ. ಅದನ್ನ ತಗೊಂಡ್ ಕಟ್ಲಕ್ ಹೋದ್ರೆ ಬೂದಿ ಆಗ್ಬಿಡ್ತದೆ. ನೋಡ್ಲಕ್ ಶರಣ ಬಸವ ಕಾಣತಾನೆ ಈ ಮನೆಯೊಳಗೆ, ಎದಕ್ಕೂ ಉಪಯೋಗ ಇಲ್ಲ. ಹಿಂಗಾಗ್ಬಿಡ್ಬೇಕು. ಅವನಿಗೇನ್ ಕೇಳೋದ್ ನಡಿ, ಅವ ಏನು ಉಪಯೋಗ ಇಲ್ಲ. ಸುಮ್ ನೋಡಿ ಅದನ್ನ 20 ಒಬ್ಬ ಕಡಿ ಅದನ್ನ ಹೆಸರಿಗೆ ಆಯ್ತು. ಇಷ್ಟು ಅನ್ಸ್ಕೊಂಡ್ಬಿಟ್ರೆ ವಾನಪ್ರಸ್ಥಾಶ್ರಮ ಬಿಟ್ಟ ಏನಂದ್ರೆ ಏನೇನ್ ತನ್ನ ಬಲ್ಲಿ ಇಟ್ಕೊಂಡು ಕೂತಾನ. ಅದು ಹೆಂಗ್ ಕೊಡಂಗಿಲ್ಲ, ಯಾಕೆ ಕೊಡ್ತಾನೆ, ಯಾರಿಗೆ ಕೊಡ್ತಾನೆ, ಯಾಕೆ ಮಾಡ್ತಾನೆ, ಇವೆಲ್ಲ ಅನಿಸ್ಕೊಳ್ಳೋ ಪರಿಸ್ಥಿತಿ ಅದಕ್ಕೆ ಬೇಕು ನಾವು. ಸ್ವಚ್ಛ ಇರ್ಬೇಕು, ಯಾವಾಗ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮ ಇರ್ಬೇಕು. ಅದಕ್ಕೆ ಮನಸ್ಸು ಪರಮಾತ್ಮನ ಕಡೆ ಹರಿಸ್ತಿರ್ಬೇಕು. ಸಂಸಾರದ ಗಮನ ಇರಬೇಕು, ಅದರ ಕಾರ್ಬಾರ ಇರಬಾರ್ದು. ಇದಕ್ಕೇನಂತಾರ ವಾನಪ್ರಸ್ಥಾಶ್ರಮ. ಇವೆಲ್ಲ ಕಲ್ಯಾಣಕಾರಿಯಾಗಿ ಬಳಕೆ ಮಾಡ್ಕೋಬೇಕು ನಾವು. ಅದರೊಳಗೆ ಕಾರ್ಬಾರ್ ಮಾಡಿ ಹೋಗಿ ಒಂದು ಅನಿಸ್ಕೊಂಡು ರೊಜ್ಜಿನಾಗ ಕೈ ಹಾಕಿ ಕೈ ಮೈ ಬಾಯಿ ತಲೆ ಎಲ್ಲ ಹೊಲಸು ಮಾಡ್ಕೊಳ್ಳೋದು ಅದಕ್ಕೆ ಬೇಕು. ಸಂಸಾರ ಅದು ಪಾಯ್ಸನ್, ಅದು ವಿಷ. ವಿಷದ ಸಂಗಟ ಆಟ ಆಡಿ ಮತ್ತ ವಿಷದಾಗೆ ಕೈ ಆಡಿಸ್ತೇವೆ ಅಂತಂದ್ರೆ ಅವಿವೇಕಿಗಳಿಗೆ ಅದು ದುಃಖನೇ ಸುಖ ಅನಿಸ್ತಿರ್ತದ. ಅಥವಾ ಹೊಲಸೇ ಭಾರಿ ಪರಮ ಪವಿತ್ರ ಅನಿಸ್ತಿರ್ತದ. ಅಪಮಾನನೇ ಸನ್ಮಾನ ಅನಿಸ್ತಿರ್ತದ. ಏನೇನೋ ಆಗ್ತಿರ್ತಾವ. ಹೋಲಿಕೆ ವಾನಪ್ರಸ್ಥಾಶ್ರಮ. ಮುಂದೇನದ ಸನ್ಯಾಸಾಶ್ರಮ ಅಂತಂದ್ರ ನೀವು ಮಾಡಿದ ಸಂಸಾರದ ಬಗ್ಗೆ ಒಂದು ಕಿಂಚಿತ್ತು ನಿಮ್ಗೆ ಪೂರ್ವಾಶ್ರಮದ್ದು ನೆನಪೇ ಬರಬಾರದು. ಹಂಗಾಗಬೇಕು. ಕೇವಲ ಲೋಕ ಕಲ್ಯಾಣಾರ್ಥ ಏನಾರ ಕೆಲಸ ಇತ್ತು, ಜಗತ್ತಿನಾಗ ಅವಶ್ಯಕತೆ ಇತ್ತಂತಂದ್ರೆ ಅದನ್ನ ಏನ್ ಮಾಡ್ಬೇಕು, ಸಂಸಾರದ ಕಡೆ ಒಂದು ಚೂರು ಗಮನ ಕೊಡ್ಲಾರ್ದಂಗ ಲಾಸ್ಟಿಗೆ ಏನ್ ನಿಮ್ ಶಕ್ತಿ ಸಾಮರ್ಥ್ಯ ಅದ ಲೋಕ ಕಲ್ಯಾಣ ಅಂತ ಬಳಸ್ಬೇಕು. ಆತ್ಮ ಕಲ್ಯಾಣ, ಲೋಕ ಕಲ್ಯಾಣ ಏನದ, ಯಾರ ಅವಶ್ಯಕತೆ ಅದ, ತತ್ವಜ್ಞಾನಗಳು ಎಲ್ಲಿ ಅದಾವ, ಏನದಾವ, ಒಂದಿಷ್ಟು ಮನಿ ಬಿಟ್ಟು ಹೊರಗೆ ಬಂದು ಎಲ್ಲಿ ತತ್ವಜ್ಞಾನಿಗಳದಾರ, ಎಲ್ಲಿ ದಿವ್ಯಜ್ಞಾನಿಗಳದಾರ, ಅವ್ರ ಆಶ್ರಮ ಹೆಂಗದ, ಅವ್ರ ಮನಿ ಹೆಂಗದ, ಅವ್ರ ಜೀವನ ವಿಧಾನ ಹೆಂಗದ, ನಾವು ಹೆಂಗಾಗಬೇಕು, ಏನ್ ಮಾಡಬೇಕು, ತಮಗೆ ಬೇಕಿದ್ದಲ್ಲಿ ಎಲ್ಲಿ ಬೇಕಲ್ಲಿ ಹೋಲಕ್ ತಯಾರಾತಾರ. ಇವೆಲ್ಲ ಡೊಂಗಿ ನಾಟಕ ಬಿಡ್ಬೇಕು. ಬೇರೆ ಕಡೆ ಎಲ್ಲಾರ ಬರ್ರಪ್ಪ ಅಂದ್ರೆ ಆಗುದಿಲ್ಲ, ನಮ್ಗೆ ದೂರ. ಈ ಡೋಂಗಿ ನಾಟಕಗಳು ಬಿಟ್ಟು ತತ್ವಜ್ಞಾನಿಗಳು ಎಲ್ಲಿ ಅದಾರ ಅಲ್ಲಿ ಹೋಗಿ ಅವ್ರ ದರ್ಶನ ತಗೊಂಡು ಅವ್ರ ಆಶೀರ್ವಾದ ತಗೊಂಡು ತತ್ವಜ್ಞಾನದ ಬದುಕಂತಾರ. ಅದಕ್ಕೆ ಎಲ್ಲಿ ಬೇಕಲ್ಲಿ ಗುಡಿ ಗುಂಡಾರ ತಿರ್ಕೊತ್ ಹೋಗಿ ಅದೇ ಭಾರಿ ದೊಡ್ಡದು. ಈ ಜನ್ಮದ ಇನ್ನ ನೋಡೇ ಇಲ್ಲ ಆ ಗುಡಿ. ಆ ಗುಡಿಗೆ ಹೋಗಿ ಏತೋ ಗುಡಿ ನೋಡಿದ್ರೆ ಆ ಗುಡಿಗಳಿಗತ್ಲೆ ಇದನ್ನು ಒಂದು ಗುಡಿ. ಅಲ್ಲಿ ಒಂದು ನಂದಿ ಬಸವಣ್ಣನ ಮೂರ್ತಿ ಇರ್ತದ, ಒಂದು ಇಲ್ಲ ಅಂದ್ರೆ ಚಂದ ಬಸವಣ್ಣನ ಮೂರ್ತಿ. ಉಳಿವಿ ನೋಡೇ ಇಲ್ಲ ಅನ್ನೋದೇ ಒಂದು ದೊಡ್ಡ ಕೊರತೆ. ಹೆಂಗದು? ಅದು ಒಂದು ಕಲ್ಲಿನ ಗುಡಿ, ಒಂದಿಷ್ಟು ಸುತ್ತಮುತ್ತ ಬೈಲ ಗುಡ್ಡ ಏನೋ, ಉಳಿವಿ ನೋಡಿಲ್ಲ, ಉಳಿವಿ ನೋಡ್ಬೇಕು. ನೀವು ತತ್ವಜ್ಞಾನಿಗಳಾಗಿ ಈ ಲೋಕ ವಾಸನೆನೇ ಹೋಗಿಲ್ಲಲ್ಲ, ಇದಕ್ಕೆ ಏನ್ ಮಾಡ್ಬೇಕು ನಾವು? ಏನು ನೋಡ್ಬೇಕನ್ನೋ ಪ್ರಸಂಗ ಬಂದಾಗ ನೋಡ್ಬೇಕಂತ ಹೋಗೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಅದನ್ನು ನೋಡೇಬೇಕು, ಅದನ್ನು ತೋರಿಸಬೇಕು, ಅಲ್ಲಿ ಹೋಗೇಬೇಕು. ಇದು ಲೋಕವಾಸನೆ ಬಿದ್ದೋಯ್ತಲ್ಲಿ. ತತ್ವಜ್ಞಾನ ನೀವು ಕಲಿತದ್ದೆಲ್ಲ. ಉದಾಹರಣೆ ಹೇಳಕತ್ತೀನಿ ನಾನು. ನಿಮ್ಗೆ ಹೋಲಕ್ ಬೇಡ ಅನ್ನಂಗಿಲ್ಲ. ಹೋರಿ ಎಲ್ಲಿಗಾರ ಹೋರಿ, ಏನಾರ ಮಾಡ್ರಿ, ಏನ್ ಬೇಕಾದ್ ಮಾಡ್ರಿ, ನಿಮ್ಗೆಲ್ಲ ಸ್ವಾತಂತ್ರ್ಯ. ಯಾಕಂದ್ರೆ ಈ ಸನಾತನ ಧರ್ಮದೊಳಗ ಯಾರಿಗೀ ಏನೂ ಒತ್ತಾಯ ಇಲ್ಲ, ಒತ್ತಡ ಇಲ್ಲ. ಸನಾತನ ಧರ್ಮ ಅಂದ್ರೆ ಒತ್ತಡ ಇಲ್ಲದಂತ ಒಂದು ಧರ್ಮ ಅಂದ್ರೆ ಸನಾತನ ಧರ್ಮ. ಬೇರೆ ಧರ್ಮಗಳು ಏನದವ, ಒತ್ತಡ ಅದಾವ. ಈ ಬತ್ತಿ ಹಚ್ಕೊಳ್ಳೇಬೇಕು ನೀನು, ರುದ್ರಾಕ್ಷಿ ಹಾಕೊಳ್ಳೇಬೇಕು ನೀನು, ಲಿಂಗ ಕಟ್ಕೊಳ್ಳೇಬೇಕು ನೀನು, ಗುರುಗಳಿಗೆ ನಮಸ್ಕಾರ ಮಾಡೇಬೇಕು ನೀನು,
ಇವೆಲ್ಲ ಏನದ ಒತ್ತಡದ ಧರ್ಮಗಳು. ಒತ್ತಡ ಇಲ್ಲದ ಧರ್ಮ ಒಂದೇ ಒಂದು ಜ್ಞಾನದ ಧರ್ಮ, ಸನಾತನ ಧರ್ಮ. ಅಲ್ಲಿ ಯಾವುದು ಇಲ್ಲ. ಭಗವದ್ಗೀತೆ ಕೊನೆಯ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ಕೃಷ್ಣ ಅರ್ಜುನ? ಏನ್ ಹೇಳ್ತಾನೆ? ನನಗೇನ್ ತಿಳಿದಿತ್ತು ನಿನ್ನ ಉದ್ಧಾರಕ್ಕೆ ಉಪಯೋಗ ಆಗ್ತದಂತ ಹೇಳಿ ನೋಡಪ್ಪ. ನಿನಗ ನೀ ತಿಳಿದಂಗೆ ಮಾಡ, ನಾ ಹೇಳಿನಂತೇಳಿ ಮತ್ತೆ ಮನಸ್ಸಿನಾಗ ಒತ್ತಡ ಹಾಕೊಂಡು ಗುರುಗಳು ಹೇಳ್ಯಾರ ಅಂತ ಹೇಳಕ್ಕೆ ನೀನ್ ಇದ್ರ ಸಲ ಟೆನ್ಷನ್ ತಗೋಬೇಡ ಅಂತ ಹೇಳ್ತಾನ ಕೃಷ್ಣ. ಹೇಳ್ತಾನ ಇಲ್ಲ? ಅಟ್ಟ ಟೆನ್ಷನ್ ತಗೋಬೇಡ ನೀ. ನಾನು ಇಷ್ಟೆಲ್ಲ ಭಗವದ್ಗೀತೆ ಹೇಳಿನಿ ಅಂತೇಳಿ ನೀನು ಟೆನ್ಷನ್ ತಗೋ. ನೀ ಏನ್ ಬೇಕಾದ್ ಮಾಡ, ಏನ್ ಬೇಕಾದ್ ಮಾಡ. ನಿಮಗೆ ದಿನ 3 ಹೊತ್ತ ಬ್ರಹ್ಮಜ್ಞಾನ ಹೆಂಗ್ ಹೇಳಿ ಇವ್ರಿಗೆ ಉದ್ಧಾರ ಮಾಡ್ಲಿ, ಯಾರಿಗೆ ಹೆಂಗ್ ಚಿಂತನೆ ಮಾಡ್ಲಿ ಅನ್ನಂಥದ್ದು ಯಾರು ನಿಮ್ ಬಗ್ಗೆ ಆಲೋಚನೆ ಮಾಡಿ ಕಾಳಜಿ ಮಾಡ್ತಾರ ಆ ಕಡೆ ಲಕ್ಷ್ಯನೇ ಇಲ್ಲ. ಅವ್ರ ಹತ್ರ ಹೋಗ್ಬೇಕು, ಮಾತಾಡಿಸ್ಬೇಕು, ನೋಡ್ಬೇಕು, ಅಲ್ಲಿ ಏನ್ ಪರಿಸ್ಥಿತಿ ಅದ, ಹೆಂಗ ಏನ್ ಅನ್ನೋದು ಏನೇನೂ ಲಕ್ಷ್ಯ ಇಲ್ಲ. ಒಂದು ಸ್ವಲ್ಪ ಸಂಕಲ್ಪದ ಇಲ್ಲಿ ಬರ್ಬೇಕು, ನೋಡ್ಬೇಕು, ಕೇಳ್ಬೇಕು, ಹೇಳ್ಬೇಕು. ದೂರ ಆಗ್ತದೆ, ಅಷ್ಟು ದೂರ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಮತ್ತು ಉಳಿವಿಗೆ ಹೋಗ್ಲಿಕ್ಕೆ ಯಾಕೆ ಆಗ್ತದೆ ನಿಮಗೆ? ಇದೆಲ್ಲ ಏನಾಗ್ತದ ಅಂತಂದ್ರ ಡೊಂಗಿ ನಾಟಕದ ಲೆಕ್ಕದಾಗ ಬರ್ತದೆ. ನಿಮ್ ಮನ್ಸಿಗೆ ಬಂದಂಗೆ ನಡ್ಕೋಬೇಕಂತೀರಿ, ಮಾಡ್ರಿ ಅಷ್ಟೇ. ಇವಕ್ಕೆಲ್ಲ ಏನಂತಾರಂದ್ರೆ ಇನ್ನೂ ನಿಮ್ಗ ಪುಣ್ಯ ಬಂದಿಲ್ಲ, ಅದು ಬ್ರಹ್ಮಜ್ಞಾನ ಅನುಭವಿಸುವಂತ ಮಟ್ಟದಲ್ಲಿ ನೀವಿಲ್ಲ. ಲೋಕ ವಾಸನೆಗಳು ಇದು ಬಹಳ ಮುಖ್ಯ ಅದ. ಲೋಕದ ವಾಸನೆ ನಿಮಗೆ ಎಲ್ಲಿ ನಿಮ್ಮನ್ನು ಫೇಲ್ ಮಾಡ್ತದಂದ್ರೆ ಅಲ್ಲಿ ಫೇಲ್ ಮಾಡ್ಬಿಡ್ತದ. ಜಗತ್ತಿನೊಳಗೆ ಎಲ್ಲಿ ಬೆಕ್ಕದಲ್ಲಿ ಹೋರಿ, ಅಮೆರಿಕ ಹೋರಿ, ಸಿಂಗಾಪುರ್ ಹೋರಿ, ನೀವು ಎಲ್ಲಿ ಬೆಕ್ಕದಲ್ಲಿ ಹೋರಿ, ಹೋಗ್ಬೇಕಂದ್ರೆ ಲೋಕ ವಾಸನೆ ಇಟ್ಕೊಂಡು ಹೋಗೋದು. ಅದು ಅಲ್ಲಿ ಏನೋ ಭಾರಿ ಅದ ಕ್ಯೂರಿಯಾಸಿಟಿ ಇಟ್ಕೊಂಡು ಹೋಗೋದು. ನಿಮ್ಮ ಊರನ್ ಕಲ್ಲ, ಮಣ್ಣ, ಗುಡ್ಡ, ಗಾಳಿ, ನೀರ ಏನದ ಅದೇ ಅಲ್ಲದ. ಅದನ್ನು ಬಿಟ್ಟು ಮತ್ತೇನದ ಅಲ್ಲಿ ಅಂತದು? ನಿಮ್ಮನ್ನು ಉದ್ಧಾರ ಅಲ್ಲಿರೋದ ಇಲ್ಲದ, ಇಲ್ಲಿರೋದ ಅಲ್ಲೇ ಅದ. ನಿಮಗ ಉಳುವಿಲಿಂತ ಉದ್ಧಾರ ಆಗ್ಲಕತ್ತೀರ, ಏನು ಶುದ್ಧ ಬ್ರಹ್ಮ ಜ್ಞಾನದಲಿಂತ ಉದ್ಧಾರ ಆಗ್ಲಕತ್ತೀರ? ಈ ಜ್ಞಾನ ಕೊಡಂತ ಗುರು ನಿಮಗೆ ಜೀವಂತವಾಗಿ ನಿಮಗ ಈ ಭಕ್ತಿ ಆಗ್ಬೇಕು, ಹೋಗ್ಬೇಕು ಅನ್ನೋದೇ ನಿಮಗೆ ಬುದ್ಧಿ ಬಂದಿಲ್ಲ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಬರ್ತೀರಿ. ಇಲ್ಲೇ ಸಮೀಪ ಬಂದು ವಾಪಸ್ ಹೋಗ್ತೀರಿ. ನಿಮಗೇನು ನೀವು ಬರೋದ್ರಿಂದ ಇಲ್ಲಿ ನಮಗೇನು ಉಪಯೋಗ ಇಲ್ಲ, ನೀವು ಬರಲೇನೋ ಅಪೇಕ್ಷೆ ಇಲ್ಲ, ಏನೂ ಇಲ್ಲ. ಮತ್ತೆ ಹಾಗೆ ತಿಳ್ಕೊಳ್ಳೋದು ತಪ್ಪದು. ಆದ್ರೆ ಲೋಕ ವಾಸನೆಯ ಬಗ್ಗೆ ನಾನು ಇದು ಮಾಡ್ಲಿಕ್ಕತ್ತೇನೆ ನಿಮಗೆ. ವಿಚಾರ ಚಂದ್ರೋದಯ ಇಲ್ಲೊಬ್ಬರು ಸಿಂಧನೂರಾಗ ಕಾನಿಹಾಳ ಗವಿಸಿದ್ದಪ್ಪ ಗುರುಗಳು ಅಂತ ಇದ್ರು. ಅವ್ರು ಬಹಳ ಚಂದ ಹೇಳ್ತಾರ. ನಾವೇನೂ ಅಲ್ಲ ಅವ್ರ ಮುಂದೆ ಬಹಳ ಚಂದ ಹೇಳ್ತಾರ. ಅದು ಏನ್ ದೇವ್ರ ಮೆಚ್ಚಂಗ ಹೇಳ್ತಾರ. ಆದ್ರೆ ಏನ್ ಮಾಡ್ತಾರ, ಸಣ್ಣ ಸಣ್ಣ ವಿಷಯಕ್ಕೆ ಸೆಟ್ಕೋತಾರ. ಸ್ವಲ್ಪ ಸೌಂಡ್ ಆಯ್ತು ಅಂದ್ರೆ ಬಂದ್ ಮಾಡಿಬಿಡ್ತಾರ. ತಿಂಗಳಿಗಟ್ಲೆ ಗಪ್ಪ ಆಗಿಬಿಡ್ಬೇಕು. ಅವ್ರು ಯಾವಾಗ ಹೇಳ್ತಾರ ಅವಾಗ ಕೇಳ್ಬೇಕು. ಮತ್ತೇನ್ ಮಾಡ್ತಾರಪ್ಪ ಅಂತಂದ್ರೆ ಫೀಸ್ ಇಟ್ಟಾರ. ತಿಂಗಳಿಗೆ 300 ರೂಪಾಯಿ, 3 ತಿಂಗಳಿಗೊಮ್ಮ 900 ರೂಪಾಯಿ ಆಗ್ತದೆ, ಪ್ಲಸ್ ಒಂದು 100 ರೂಪಾಯಿ ರಿಜಿಸ್ಟ್ರೇಷನ್. 4 ತಿಂಗಳಿಗೆ 1000 ರೂಪಾಯಿ, ವರ್ಷ 4000 ರೂಪಾಯಿ ಕಟ್ಟಬೇಕು. ಫೀಸ್ ಇಟ್ಟಾರ, ಸ್ವಲ್ಪ ಚಟಗೋತಾರ. ಮತ್ತೆ ಬಹಳ ದಿನ ಗ್ಯಾಪ್ ಮಾಡಿ ಯಾವಾಗ ಬೇಕು ಅವಾಗ ಹೇಳ್ತಿರ್ತಾರ, ಕೇಳ್ಬೇಕಾದ ಏನೇ ಮಾಡಿ ಬಿಡ್ರಿ, ಅವ್ರ ಪದ್ಧತಿ. ಅವ್ರಿಗೆ ನಾವು ಏನೂ ಹಂಗನ್ನಂಗಿಲ್ಲ. ಆಮೇಲೆ ಪಾಠ ಯಾವಾಗ ನಸಿಕ್ನಾಗ 4ಕ್ಕೆ ಇಟ್ಟಾರ. ಅವ್ರ ಬಗ್ಗೆ ನಮಗೇನು ಭಿನ್ನಾಭಿಪ್ರಾಯ ಏನೂ ಇಲ್ಲ. ಅದು ನಮಗೆ ಸೆಟ್ ಆಗ್ಲಿಲ್ಲ. ಸೆಟ್ ಆಗ್ಲಾರ್ದಕ್ಕೆ ನಾವೇನ್ ಮಾಡ್ಬಿಟ್ಟೆವು, ಇವ್ರಿಗೆ ಕಲಿಸಿದ ಗುರುಗಳು ಯಾರಿರ್ಬೇಕು ಅವ್ರ ಬಲ್ಲರೆ ಹೋಗೋಣ, ಏನಾರ ಅಲ್ಲಿ ಏನಾರ ಸಾಧ್ಯ ಆದ ಏನು ಅಂತೇಳಿ ನಾವು ಅಲ್ಲಿ ಕೇಳ್ಕೊ. ನಿಮ್ ಬಾಗಲಕೋಟ್ನ ಕಜ್ಜಿ ಡೋಣಿ ಅಂತೇನೋ ಬರ್ತದ. ಬಾಗಲಕೋಟ್ನಾಗ ಬರ್ತದ. ಕಜ್ಜಿ ಡೋಣಿ ಅಂತ ಬರ್ತದೆ. ಕಜ್ಜಿ ಡೋಣ್ಯಾಗ ಒಬ್ಬರು ಶಾಸ್ತ್ರಿಗಳು ಅದಾರ, ಭಾಳ ಹಿರಿಯರ, ಭಾಳ ಚಲೋ ಹೇಳ್ತಾರ. ಚಲೋ ಹೇಳೋದ್ರಾಗ ಏನೋ ಡೌಟ್ ಇಲ್ಲ, ಫಸ್ಟ್ ಕ್ಲಾಸ್ ಚಲೋ ಹೇಳ್ತಾರೆ. ಅಲ್ಲೇನ್ ಮಾಡಿದ್ರು,
ಏನೆಲ್ಲ ಅವರಿಗೆ ನಮ್ಗೆ ಸಂವಾದ ಆಯಿತು, ಎಲ್ಲ ಚಲೋ ಆಯಿತು, ಒಳ್ಳೆ ರಿಸಲ್ಟು, ಒಳ್ಳೆ ಇದು ಅದೆಲ್ಲ ಆಯಿತು. ಆದ್ಮೇಲೆ ನಾವು LIC ಏಜೆಂಟ್ ಅದೀವಿ, ನಿಮ್ಲಿಂತೆ ನಾವು ಬದುಕಬೇಕು, ನಾವು ಬಂದರೆ ರಾಯಚೂರಿಗೆ ನಿಮ್ಮ ಮನೆಗೆ ಬರ್ತೀವಿ, ಆಮೇಲೆ ಎಲ್ಲ ಕಡೆ ನಾವು ಕರ್ಕೊಂಡು ತಿರುಗಾಡಿ ನೀವು LIC ಪಾಲಿಸಿ ಮಾಡಿಸ್ಬೇಕು. ನಾವೇ ರಿಟೈರ್ ಆಗಿ ಪಾಲಿಸಿಗೆ ಇನ್ನೊಂದು 5 ವರ್ಷ ಉಳಿದಿಲ್ಲ, 6 ವರ್ಷ ಉಳಿದಿಲ್ಲ ಸರ್ವಿಸ್, ನಿಮಗೆ ಪಾಲಿಸಿ ಮಾಡಿಸ್ಲಕ್ಕೆ ನಾವು ಯಾರಿಗೆ ಕೇಳ್ಕೊತ ಅಡ್ಡಾಡೋಣ, ಏನು ಮಾಡೋಣ? ನಾವು ಯಾರಿಗೆ LIC ಬಗ್ಗೆ ಇಂಟ್ರೆಸ್ಟ್ ಇಲ್ರಿ ನಮಗೆ. ಅದೇನು ರೊಕ್ಕ ತಗೊಂಡು ನಮ್ಮ ರೊಕ್ಕದಾಗ ಅವ್ರು ಪೂಜೆ ಮಾಡ್ತಾರೆ, ನಮ್ಗೆ ಯಾವಾಗ ರೊಕ್ಕ ಕೊಡ್ತೀವಿ ಅಂದ್ರೆ ಸತ್ತ ಮೇಲೆ ಕೊಡ್ತೀವಿ ಅಂತ. ನನ್ನ LIC ಪಾಲಿಸಿಗಳು ಈಗ ಮೂಲಿ ಕೂತಾವ್ರಿ, 100 ಬರ್ತ್ಡೇ ಕೊಡ್ತಾರತ್ತ. ನಾ ಕಟ್ಟಿದ ರೊಕ್ಕ ಅಷ್ಟೇ ಕೊಟ್ಟಾರ ನನಗೆ. ಲಕ್ಷಗಟ್ಟಲೆ ಕಿಮ್ಮತ್ತಿನ ಪಾಲಿಸಿಗಳು ಮಾಡ್ತಾರ, ನನಗೆ ಅದು ಗೊತ್ತೇ ಇಲ್ಲ. ಅದ್ರೊಳಗೆ ಪ್ಲಾನ್ಗಳು ಹಾಕಕ್ಕೆ ತಮ್ಮ ಮನಸ್ಸಿಗೆ ಬಂದು ಪ್ಲಾನ್ ಹಾಕಿಬಿಟ್ಟಾರ. ನನಗೆ 100 ಬರ್ತ್ಡೇ ಕೊಡ್ತಾರತ್ತ. ನನಗೆ ಈಗ 60, ಆ ರೊಕ್ಕ ತೊಗೊಳಕ್ಕಿನ್ನ 40 ವರ್ಷ ಬದುಕಬೇಕು. ಅಷ್ಟೊಳಗೆ ನಾ ಸತ್ತೀನಿ ಅಂದ್ರೆ ಸತ್ತರ ನಿಮ್ಮ ಮನೆಯವ್ರಿಗೆ ಕೊಡ್ತೀವಿ, ಅದೇನು ಡೌಟ್ ಇಲ್ಲ. ಸತ್ತರ ಮನೆಯವ್ರಿಗೆ ಕೊಡ್ತಾರತ್ತ, ಬದುಕಿದ್ರೆ 100 ಬರ್ತ್ಡೇ ಕೊಡ್ತಾರ. ಇಂಥ ಲಪಂದ ಪಾಲಿಸಿಗಳು ಇವು ನಮಗೆ LIC ಇಂಟ್ರೆಸ್ಟ್ ಇಲ್ರಿ, ಇದು ಬೇಡ, ಅದು ಸರಿಗಿಲ್ಲ, ನಮಗೆ ಇದು ಬೇಡ. ಆಯ್ತು, ಅವ್ರು ಏನು ತಲೆ ಓಡಿಸ್ಲಕತ್ತಾರಂದ್ರ, ಇವ ನಮ್ಮಲ್ಲಿ ಬ್ರಹ್ಮಜ್ಞಾನ ಕೇಳ್ತಾನಂದ್ರೆ ಇವನಿಗೆ ನಾವು ಎದಕ್ಕೆ ಉಪಯೋಗ ಮಾಡ್ಕೋಬೇಕು? ಇವ ನಮಗೆ ಏನಾದ್ರು ಉಪಯೋಗ ಇದ್ರೆ ಇವನಿಗೆ ಬ್ರಹ್ಮಜ್ಞಾನ ಯಾವ? ಮತ್ತೇನು ಚಾಲು ಮಾಡಿದ್ರು, ಅಲ್ಲಿ ಯಾವುದು ನಿಮ್ಮ ಊರಾಗ ಕೃಷ್ಣಾ ನದಿ ಅದ, ಆ ನದಿ ಒಳಗೆ 5 ಗಡ್ಡೆಗಳು ಅದಾವ. ಆ ಗಡ್ಡೆಗಳನ್ನು ನೀವು ನಮಗೆ ದರ್ಶನ ಮಾಡಿಸ್ಬೇಕು. ನಾರದ ಗಡ್ಡಿ, ಕೂರಮ್ ಗಡ್ಡಿ, ಕುರುವ್ ಗಡ್ಡಿ ಏನೇನೋ ಅದಾವ್ರಿ. ಯಾರೋ ಹೋಗೋ ಟೈಮ್ನೊಳಗೆ ಇವ ಏನು ಹೋಗಲ್ಲ ಅಂತೇಳಿ ನನಗೆ ಎಳ್ಕೊಂಡು ಒಯ್ದು ತೋರ್ಸ್ಯಾರ. ಯಾಕಡೆಗೆ ಹೋಗ್ಬೇಕಂದ್ರೂ ನದಿಯಾಗ ಅದು ಬೋಟ್ನಾಗೆ ಹೋಗ್ಬೇಕು ನೀವು. ಆ ಕಡೆ ಆಂಧ್ರ ಕಡೆದು ಒಳಗೆ ಬಂದ್ರು ಬೋಟ್ನಾಗೆ ಹೋಗ್ಬೇಕು, ಕರ್ನಾಟಕದಿಂದ ಎಂಟ್ರಿ ತಗೋಬೇಕಂದ್ರೆ ಬೋಟ್ನಾಗೆ ಹೋಗ್ಬೇಕು. ಅದು ಸೆಂಟರ್ನಾಗ ಇರ್ತದೆ. ಒಂದಿಟ್ಟು ಭೂ ಪ್ರದೇಶ, ನದಿ ಮಧ್ಯದಲ್ಲಿ ಎತ್ತರ ಪ್ರದೇಶ ಅದ. ಅದ್ರ ಮೇಲೆ ಒಬ್ಬರು ಒಂಥರ ನಾರದರು ಏನ್ ಮಾಡ್ಯಾರ, ತಪಸ್ ಮಾಡ್ಯಾರ. ಅದಕ್ಕೆ ನಾರದ ಗಡ್ಡಿ ಅಂತಾರ. ಒಂದ್ ಕಡೆ ವಲ್ಲಭಾಚಾರ್ಯರು ಅಂತಿರಲ್ಲ, ಆ ವಲ್ಲಭಾಚಾರ್ಯರ ಗುಡಿ ಅದ. ಎಲ್ಲ ದ್ವೈತ ಸಂಪ್ರದಾಯದು ಅವೆಲ್ಲ. ಅದ್ವೈತ ಸಂಪ್ರದಾಯದ ಏನೂ ಇಲ್ಲ, ಎಲ್ಲ ದ್ವೈತ ಸಂಪ್ರದಾಯಗಳಲ್ಲ. ಅಲ್ಲಿ ಹೋಗ್ಬೇಕಂತಂದ್ರು. ಆವಾಗ ನಮ್ಗೆ ಏನಾಯ್ತು, ಇವರು ಇಷ್ಟೊಂದು ಬ್ರಹ್ಮಜ್ಞಾನ ಪಡ್ಕೊಂಡು ಇವರು ಲೋಕವಾಸನೆನೇ ಹೋಗಿಲ್ಲಲ್ಲ. ಗಾಡಿ ನೋಡ್ಬೇಕು, ಪಾಡಿ ನೋಡೋದು ನಾವು. ಇವರು ಬ್ರಹ್ಮಜ್ಞಾನ, ಈ ಬ್ರಹ್ಮಜ್ಞಾನ ಇವ್ರು ನಮಗೆ ಮತ್ತೆ ಕಡೆಗೆ ಒಯ್ದು ಎಲ್ಲಿ ತೆಗಿ ಹಾಕ್ತಾರೆ ನಮ್ಗೆ, ಇವ್ರ ಮಾತು ಕೇಳಿದ್ರೆ ಉಪಯೋಗ ಇಲ್ಲ ಅಂತೇಳಿ ನಾವೇನ್ ಮಾಡ್ಬಿಟ್ಟು ಸೈಡಿಗೆ ಸರದೇವೆ. ಈಗ ನೀವು ಒಂದೇನು ಲೋಕವಾಸನೆಯವ್ರಿ, ಲೋಕವಾಸನೆ ಹೋಗಲಿದೆ. ಭೇದ ಭಾವ ಕಳ್ಕೊಳ್ಳಕ ನಾವು ಏನ್ ಮಾಡ್ಬಿಟ್ಟೀವಿ, ನಿಮ್ಮ ಊರ, ನಿಮ್ಮ ಮನಿ, ನಿಮ್ಮ ಕುರ್ಚಿ, ಅದಕ್ಕಿಂತ ಚಂದ ಯಾವುದೂ ಇಲ್ಲ, ಎಲ್ಲಿ ಇಲ್ಲ. ನಿಮ್ಮ ಮನಿ ಬಿಟ್ಟು ನಿಮ್ಮ ಮನೆಯಾಗಿದ್ದ ಶಾಂತಿ ನೆಮ್ಮದಿ ಎಲ್ಲದ ಜಗತ್ತು? ಇದಕ್ಕಿಂತ ಚಲೋ ಏನದ? ಭಾಳ ಅದ. ನಿಮಗೆ ಪಾಠ ಹೇಳಂತ ಮಾಸ್ತರು ನಿಮಗೊಂದು ಗ್ರಂಥ ಇನ್ನ ಬೇಕಿದ್ರ ಅಂತಂದ್ರೆ ನೀವು ಹರಿಯಾಣ ಅಲ್ಲಿ ಇಲ್ಲಿ ನಮ್ಮ ನಿಶ್ಚಲದಾಸರ ಆಶ್ರಮ ಅದತ್ತ, ಬಾಗ್ಲ ಕೀಲಿ ಹಾಕಿಬಿಟ್ಟಾರ ಅದು ಆಶ್ರಮ. ಅವರೆಲ್ಲ ಟ್ರಸ್ಟಿನವ್ರು. ಈಗ ನೋಡ್ರಿ, ಯಾವ್ದು ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮಿ ಉಚ್ಚಾಟನೆ ಮಾಡಿಬಿಟ್ರಿ ನೀನು. ಯಾಕಂದ್ರೆ ಹಿಂದೂ ಅಂತ ಬರಸು ಅಂದದಕ್ಕೆ, ಮತ್ತೆ ಏನಿಲ್ಲ. ನಾವು ಲಿಂಗಾಯತ ಧರ್ಮದವರೆಲ್ಲ ಹಿಂದೂದ ವಿರೋಧಿಗಳದೇವಿ. ಹಿಂದೂ ಅಂತ ಬರಸು ಅಂದದಕ್ಕೆ ಹಿಂಗಾಗ್ಯದ. ಲಿಂಗಾಯತರಿಗೆ ಹಿಂದೂಗಳಿಗೆ ರಾಜಕಾರಣಿಗಳು ಜಗಳ ಹಚ್ಚಿ ಏನ್ ಮಾಡಿಬಿಟ್ಟಾರ, ಭೇದ ಮಾಡಿಟ್ಟು ನಮ್ಮ ದೇಶದ ಒಂದು ಐಕ್ಯತೆಗೆ ಭಂಗ ತಂದು ಸರ್ವನಾಶ ಮಾಡುವಂತವ್ರ ಮಾತು ಕೇಳಿ ಇವರು ಹಿಂದೂ ವಿರೋಧಿಗಳಾಗಿ ಆ ಸ್ವಾಮೀಜಿನ ಏನು ಹಿಂದೂ ಬಿಟ್ಟು ನಾವು ಹೆಂಗಪ್ಪ ಅಂತ ಸ್ವಾಮೀಜಿ ವಿಚಾರ ಮಾಡಿದ್ರೆ ಅವರಿಗೆ ಉಚ್ಚಾಟನೆ ಮಾಡಿಬಿಟ್ರು. ಅದು ಕೇಳಿದ್ರೆ ಏನೋ 108 ಅವರೇ ಮಾಲಕರಾಗ್ಯಾರಂತ. ಮಠದ ಸ್ವಾಮಿಗಳು ಮಾಲಕರಾಗ್ಲಾರ್ದೇನು ಇವ್ರು ಮಾಲಕರಾಗ್ತಾರನ್ರಿ? ಭಕ್ತರು ಸೇವಕರು ಏನ್ ಮಾತಾಡ್ತಾರ ಏನು? ಮತ್ತ ಸ್ವಾಮಿ ಏನು ಬೇರೆ ಆಸ್ತಿ ಮಾಡ್ಕೋಬಾರ್ದು, ಹಾಂಗ್ ಮಾಡಬಾರ್ದು, 108 ಕಂಡೀಷನ್. ಸ್ವಾಮಿಗೆ ಕಂಡೀಷನ್ ಹಾಕಿದ್ದು ಭಕ್ತರು ಇವರೆಲ್ಲರೂ ಒಳ್ಳೆ ಜನ, ಏನು ಇವರೆಲ್ಲ ಸಜ್ಜನರ ಇವರು. ಅವ್ರಿಗೆ ಅಧಿಕಾರ ಕೊಟ್ಟ ಮೇಲೆ ಅವ್ರು ಏನ್ ಮಾಡ್ತಾರ ಅದನ್ನ ಕೇಳ್ಬೇಕು, ಶರಣಾಗತಿ ಇರ್ಬೇಕು. ಶರಣಾಗತಿ ಇಲ್ಲದಂತ ಭಕ್ತರು ಯಾವ ಭಕ್ತರು? ಭಕ್ತಿ ಅಲ್ಲ, ಭಕ್ತರಲ್ಲ, ಅದು ಜ್ಞಾನಿಗಳ ಗುಂಪಲ್ಲ, ಅದೇನು ಅಲ್ಲೇ ಅಲ್ಲ. ಒಟ್ಟ ಜಗಳ ಗಂಟೆ ಟೀಮ್ ಅಷ್ಟೇ. ಅಂತ ಅಲ್ಲಿ ಹೋಗಿದ್ದು ಈ ಸ್ವಾಮಿ ಬುದ್ಧಿ ಇಲ್ಲ, ಸ್ವಾಮಿ ಅಲ್ಲ.
ಇರ್ಲಿ, ಏನಕ್ಕೆ ಇರ್ಲಕ್ಕ, ಅದು ನಮ್ಗೆ ಸಂಬಂಧ ಇಲ್ಲದ ವಿಷಯ. ಆದ್ರೂ ಕೆಲವೊಂದು ಸಾರಿ ಈ ಒಂದು ಜನರ ಬುದ್ಧಿಗೇಡಿತನಕ್ಕ ಯಾವ ರೀತಿ ಬಲಿಪಶು ಆಗ್ತಾರ ತತ್ವಜ್ಞಾನಿಗಳು ಅನ್ನೋದು ಒಂದೊಂದು ಉದಾಹರಣೆಗಳು ಬರ್ತಿರ್ತಾವ. ಅದಕ್ಕೆ ಹೇಳ್ಬೇಕಷ್ಟೇ ಹೊರತು ಯಾವುದ್ರದ್ದು ಅಭಿಮಾನನೂ ಬೇಡ, ಯಾವುದಕ್ಕೂ ದ್ವೇಷನೂ ಬೇಡ. ಇಲ್ಲೇನದಂದ್ರೆ ಲೋಕವಾಸನೆಗಳು ಕಳ್ಕೋಬೇಕು, ಸನ್ಯಾಸಾಶ್ರಮದಲ್ಲಿ ಇರಬೇಕು. ನಿಮಗ ಯಾರಿಗೆ 70, 75, 60ರಿಂದ 75 ಅವರು 50 ದಾಟಿರ್ಬೇಕು, 75 ಒಳಗಿರ್ಬೇಕು. ಅವ್ರು ಯಾಪ ಅಂದ್ರೆ 50% ನಿಮ್ ಸಂಸಾರ ಕಡೆ ಲಕ್ಷ್ಯ ಕೊಟ್ರ 50% ನೀವು ಓದಬೇಕಾದ ಸಾಹಿತ್ಯ ಮತ್ತು ನಿಮಗೆ ಸಾಹಿತ್ಯ ಕಲಿಸಿಕೊಡಂತ ಗುರು ಆ ಒಂದು ಮೂಲ ಸಾಹಿತ್ಯ ಎಲ್ಲಿದ್ ಬಂತು, ಏನಾಯ್ತು, ಅದ್ರ ಕಡೆ ನೀವು ಲಕ್ಷ್ಯ ಕೊಡ್ಬೇಕೆ ಹೊರತು ಈ ಕಲ್ಲ ಮಣ್ಣಿನ ಗುಡಿಗಳಿಗೆ ಹೋಗಿ ಅಲ್ಲಿ ಏನ್ ದೊಡ್ಡಾಗ ಚನ್ನಬಸವಣ್ಣನ ವಚನಗಳು ನಿಮ್ ಮನೆಗೆ ಅದಾವ ಇಲ್ಲ? ನಿಮ್ ಮನೆಗೆ ಕೂತು ಚನ್ನಬಸವಣ್ಣನ ವಚನ ಓದೋದು ಹೆಂಗಿರ್ತದೆ? ಉಳುವಿಗೆ ಆದ್ರೆ ನಿಮ್ ಚನ್ನಬಸವಣ್ಣ ಸಿಗ್ತಾನ. ನಿಮ್ ಚನ್ನಬಸವಣ್ಣ ಮನೆಯಾಗೆ ಅದ, ನಿಮ್ ಮನೆಗೆ ಅದಾನ ವಚನಗಳ ರೂಪದಲ್ಲಿ. ಅಲ್ಲೋದ್ರೆ ಏನ್ ಸಿಗ್ತದೆ? ಬಟಾ ಬೈಲ್. ನಾನು 1-2 ಸಾರಿ ಹೋಗಿ ಬಂದಿನಿ. ನಮ್ಗ ಏನ್ ಇಲ್ಲಿ ಎದಕ್ ಬರ್ಬೇಕು ಇಲ್ಲಿ ಟೈರಾಣಾಗಿ ಅನ್ನಿಸ್ತಿರ್ತದೆ. ನಮ್ಮ ಮನೆಗೆ ಕೂತಿ ಚನ್ನಬಸವಣ್ಣ ವಚನ ಬೇಕಾದಷ್ಟು ಓದಿವಿ. ಇದೆಲ್ಲ ಎದಕ್ಕಂದ್ರೆ ನಿಮ್ಗೆ ಉಳುವಿಗೆ ಹೋಗೋದಕ್ಕೆ ವಿರೋಧ ಮಾಡ್ಲಿಕ್ಕತ್ತೀನಿ ಅಂತ ತಿಳ್ಕೊಬೇಡ್ರಿ. ಲೋಕ ವಾಸನೆ ಕಳ್ಕೊಳ್ಳೋದಕ್ಕೆ ಒಂದು ಮಾರ್ಗದರ್ಶನ ಅಷ್ಟೇ, ಮತ್ತಿನ್ನೇನಿಲ್ಲ. ಈ ಲೋಕ ವಾಸನೆ ಅನ್ನೋದೇನದಲ್ಲ, ಇದು ನಿಮಗ ನಿಮ್ಮ ದಾರಿಯಿಂದ ಪಲ್ಲಟ ಮಾಡಿಸಿಬಿಡ್ತದ, ದಾರಿ ತಪ್ಪಿ ಬಿಡ್ತೀರಿ ಅಷ್ಟೇ. ಅದಕ್ಕೇನಾಯ್ತು? ಆಶ್ರಮ ಭೇದ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸನ್ಯಾಸಾಶ್ರಮ ಅಂತಂದ್ರ 75 ಆದ್ಮೇಲೆ ಮಗ, ಮಗಳು, ಸಸಿ, ಅಳಿಯ ಇಂಥವೇನಾರ ಮನಸ್ಸಿನಾಗ ಬತ್ತಂತಂದ್ರೆ ಅದನ್ನ ಫುಲ್ ತ್ಯಾಗ ಮಾಡಿ ಯಾವುದಾದ್ರೂ ಒಂದು ಮಠ, ಯಾವುದಾದ್ರೂ ಒಂದು ಆಶ್ರಮ, ಯಾವುದಾದ್ರೂ ಒಂದು ಗುರುವಿನ ಬಳಿ ಸರೆಂಡರ್ ಆಗಿ ಬಂದು ನೀವೇನ್ ಹೇಳ್ತೀರಿ ನಾವು ಮಾಡ್ತೀವಿ, ಸಮಾಜ ಸೇವೆ ಮಾಡೋಣ ಅಂತೇಳಿ ಹೋಗಿ ಕುಂದಿರ್ಬೇಕು. ಆ ಮಠದಾಗ ಒಬ್ಬರು ಗತಿ ಇಲ್ಲ, ಬಾ ಅನ್ನೋರಿಲ್ಲ, ಹೋಗನ್ನೋರಿಲ್ಲ. ಎಷ್ಟೊಂದು ಮಠಗಳು ಕಟ್ಟಿಟ್ಟಾರ. ಒಂದು ಮಠದಾಗ ಒಬ್ಬ ಗೃಹಸ್ಥ ಹೋಗಿ ತಂದು 75 ವಯಸ್ಸಾದ್ಮೇಲೆ ಸರೆಂಡರ್ ಆಗಿ ಅಲ್ಲಿ ಸೇವೆ ಮಾಡ್ಲಕ್ ತಯಾರಿಲ್ಲ. ಬೊಚ್ಚು ಬಾಯಿ ತಗೊಂಡು ಮತ್ತು ಮೊಮ್ಮಕ್ಕಳ ಕುಂಡಿ ತೊಳಿಲಕ್ಕೆ ಓದ್ತಾವ. ಪಶುಗಳಂತೂ ಇವೆಲ್ಲ ಪ್ರಾಣಿಗಳು. ಇವು ಏನ್ ಮನುಷ್ಯ ಜನ್ಮಕ್ಕೆ ಬಂದ್ರು ಪಶುವಿನ ಪ್ರವೃತ್ತಿ ಬಿಡ್ಲಿಲ್ಲ. ಅದರಾಗೆ ಬಿದ್ದು, ಅದರಾಗೆ ಒಳ್ಳಾಡಿ, ಅದರಾಗೆ ಸತ್ತು ಹೋದ್ರ ಅದಕ್ಕೆ ಜನ್ಮ ಅಂತಾರ. ಅದಕ್ಕೇನು ಆಶ್ರಮ ಭೇದ. ಯಾಕೆ ಹೇಳಕತ್ತೀನಿ ಸರಿಯಾಗಿ ತಿಳ್ಕೋಬೇಕು. ಇವೆಲ್ಲ ಮರ್ತು ಬಿಡು ಬಿಡು ಅವೆಲ್ಲ ಅಂತ ಬಿಸಾಕ ಕತ್ತಲಕತ್ತನ ನಿಶ್ಚಲದಾಸ. ಇವೆಲ್ಲ ಹೇಳಲಾರದೆ ನಾವು ಮುಂದೆ ಭರ್ಚು ಮಹಾರಾಜನ ಕತಿ ಎದಕ್ಕೆ ಹೇಳಕತ್ತಾನ ಅಂದ್ರೆ ನಿನ್ನ ತಲೆ ಒಳಗೆ ಏನು ಭೇದವಾದ ಬಾಗಲಕೋಟೆ ಮತ್ತ ಉಳಿವಿ ಒಳಗೆ ನಿನಗೆ ಒಂದು ಭೇದ ಅದಲ್ಲ ತಲೆಯಾಗ, ಅದನ್ನು ಬಿಡು, ಮೊದಲು ತೆಗೀನಿ. ಬಾಗಲಕೋಟೆನೇ ಉಳಿವಿನೇ ಬಾಗಲಕೋಟೆ, ಅಲ್ಲಿದ್ದದ್ದು ಇಲ್ಲದ, ಇಲ್ಲಿದ್ದದ್ದು ಅಲ್ಲದ, ಅದು ಮೊದಲು ನಿನ್ನ ತಲೆ ತೆಗೆದ. ನಮ್ಮ ಊರ ಪಕ್ಕದವರು ನಿಮ್ಗೆ ಹೇಳ್ಬೇಕಾಗಿದ್ದೇನಂದ್ರೆ, ನಮ್ಮ ಊರ ಪಕ್ಕದವರು ಯಾರು? ಕಲಬುರಗಿ ಶರಣಬಸಪ್ಪನವರು. ಅವ್ರು ಎಲ್ಲಿಗೆ ಹೋಗ್ಲಕತ್ತಿದ್ರು? ನಾವು ಜೇವರ್ಗಿ ತಾಲೂಕ ಮಾವನೂರು ಸೊನ್ನೆದವ್ರು. ನಮ್ಮ ಬಗ್ಲಾಗ ಅರಳಗುಂಡಿಗೆ ಅಂತ ಊರು. ಆ ಊರನ್ನು ಅವರು ಮತ್ತು ನಮ್ಮ ಅಪ್ಪನ ಅಜ್ಜ ಮುತ್ತಜ್ಜ ಇಬ್ರು ಫ್ರೆಂಡ್ಸ್. ನಾವು ನೀವು ಹೆಂಗ್ ಒಂದೇ ಕಾಲದಾಗ ಇದೀವಿ ಹಂಗ ಅವ್ರು ಒಂದೇ ಕಾಲದವ್ರು. ಅವ್ರು ಏನ್ ಮಾಡಿದ್ರು, ಕಲ್ಯಾಣಕ್ಕೆ ಹೋಗ್ಬೇಕಂತ ತಲೆ, ಬಸವ ಕಲ್ಯಾಣಕ್ಕೆ ಹೋಗ್ಬೇಕು. ಕಲ್ಯಾಣಕ್ಕೆ ಹೋಗ್ಬೇಕಂದ ಹೊತ್ನಾಗ ಕಲ್ಯಾಣಕ್ಕೆ ಹೋಗಾಗ ದಾರ್ಯಾಗ ಕಲಬುರಗಿ ಶರಣಬಸಪ್ಪ ಅಪ್ಪ ಅವರ ಮನಿಗೆ ಹೋದ್ರು. ದಾರ್ಯಾಗ ಮೊದಲಿನ ಕಾಲದಾಗ ಬಸ್ ಅವು ರೆಗ್ಯುಲರ್ ಇರ್ತಿದ್ದಿಲ್ಲ, ನಡ್ಬರ್ಕ ಕಟ್ ಜರ್ನಿ ಮಾಡಿ ಹೋಗ್ಬೇಕಾಗ್ತೈತಿ. ಶರಣಬಸಪ್ಪ ಅಪ್ಪ ಮನಿಗೆ ಹೋದ್ರು. ಅವ್ರು ಏನ್ ಹೇಳಿದ್ರು, ಕಲ್ಯಾಣಕ್ಕೆ ಹೋಗಿ ಏನ್ ಮಾಡ್ತಪ್ಪ, ಹಾಳು ಕಲ್ಯಾಣ, ಅಲ್ಲಿ ಏನೇನೂ ಇಲ್ಲ. ನಾನು ಕಲ್ಯಾಣಕ್ಕೆ ಹೋಗಿ ಬಂದೇನಿ, ಏನೇನೂ ಇಲ್ಲ. ಈಗ ಇವರು ಪ್ಲಾಸ್ಟರ್ ಆಫ್ ಪ್ಯಾರಿಸಿನ್ ಬಸವಣ್ಣನ ಮೂರ್ತಿ ಅವೆಲ್ಲ ಮಾಡ್ಯಾರ. ಇವು ನೋಡೋದು ಬೇಕಾಗಿಲ್ಲ. ಮೂಲದಲ್ಲಿ ಅವ್ರು ಏನ್ ಮಾಡ್ಯಾರ ಅದು ಬೇಕಾಗಿಲ್ಲ. ಇವೆಲ್ಲ ಶೋ ಪೀಸ್ಗಳು, ಇವು ಬೇಕಾಗಿಲ್ಲ. ನಾವು ಮೂಲದಲ್ಲಿ ಅವ್ರ ಅರಿವಿನ ಮನಿ ಹೆಂಗಿತ್ತು, ತ್ರಿಪುರ ಅಂತ ಕೆರೆ ಎಲ್ಲಿ ಏನು, ಹಿಂಗೆಲ್ಲ ನಾವು ಅವ್ರದ ಇತಿಹಾಸ ಅದು ನೋಡ್ಲಕ್ಕೆ ಹೋಗೋದು ನಮಗೆ ಮುಖ್ಯ. ಅಲ್ಲೇನಾಯ್ತು, ಏನಿಲ್ಲಪ್ಪ ಕಲ್ಯಾಣ
ಅವರು ಏನು ತತ್ವಜ್ಞಾನಿಗಳು ಅವ್ರು ಮಾಡಿದ್ದು ಯಾವುದು ಸರಿಗೆ ಅಲ್ಲಿ ಇಂಪ್ಲಿಮೆಂಟ್ ಆಗ್ಲಾರ್ದಕ್ಕೆ ಅದು ಹಾಳಾದ ಕಲ್ಯಾಣ ಅದ. ಆ ಕಲ್ಯಾಣಕ್ಕೆ ಹೋಗ್ಬೇಕನ್ನೋದು ತಲೆಯಿಂದ ಬಿಟ್ಬಿಡು. ಏನ್ ಮಾಡು, ಕಲಬುರ್ಗಿನೇ ನೀ ಕಲ್ಯಾಣ ಮಾಡು. ನನ್ನ ಮನೆಗೆ ಇಲ್ಲಿ ಇದ್ಬಿಡು. ಎದಕ್ಕೆ ಹೋಗ್ತಿದ್ದೆ ಕಲ್ಯಾಣಕ್ಕೆ? ಅಲ್ಲಿ ಹೋದೆ ಅಂತಂದ್ರೆ ಅಲ್ಲಿ ಯಾರು ನಿನಗೆ ಬಾ ಅನ್ನೋರಿಲ್ಲ, ಕೂಡನವ್ರಿಲ್ಲ, ಕರೆಯೋರಿಲ್ಲ, ಕೆಟ್ಟವ್ರಿಲ್ಲ. ಇಲ್ಲೇ ನಾನು ನಿನಗೆ ಎಲ್ಲ ಸ್ಥಾನ ಮಾನ ಕೊಡ್ತೀನಿ, ಇಲ್ಲೇ ಇರಪ್ಪ ಅಂತೇಳಿ ಅವರು ಗೌಡ್ರು ಇವರು ಗೌಡ್ರು ಇಬ್ರು ದೋಸ್ತರು ಏನ್ ಮಾಡ್ಬಿಟ್ರು, ಇವ್ರ ಮನೆಯಾಗ ಅವ್ರ ಮನಸ್ಸು ಪರಿವರ್ತನೆ ಆಗಿ ಕಲಬುರ್ಗಿನೇ ಕಲ್ಯಾಣ ಮಾಡ್ತೀನಿ ಅಂತ ಅಲ್ಲಿ ಉಳಿದ್ರು. ಆದ್ರೆ ನಿನ್ನ ಮನೆ ಉಳಿಬೇಕಾದ್ರೆ ನಿನ್ನ ಮನಿ ಅಂದ್ರೆ ನಿನ್ನ ಮನಿ ಅಂತ ಅಂತಿದ್ದೆ ಅಂದ್ರೆ ನಾ ಇರಂಗಿಲ್ಲಪ್ಪ, ನನ್ನ ಮನಿ ಅಂದ್ರೆ ಇರ್ತೀನಿ ನಾನು ಅಂತ. ಆಯ್ತಪ್ಪ ನಿನ್ನ ಮನಿ ಅಂತ ಇರು ಅಂತ. ಯಾರ ಮಹಾತ್ಮರಿಗೆ ನಿನ್ನ ಮನಿ ನನ್ನ ಮನಿ ಅಂತ ಇರ್ತದೆ, ಯಾವ ಮನೆಗೆ ಹೋಗ್ತಾರ ಅವ್ರಿಗೆ ಅದೇ ಮನಿ. ನನ್ನ ಮನಿ ಅಂತ ಅದೇ ಅನ್ನೋದಕ್ಕೆ ಅವ್ರೊಂದು ಪರೀಕ್ಷೆ ಮಾಡ್ತಾರೆ. ಏನು, ಎಷ್ಟೋ ವರ್ಷಗಳಿಂದ ಹರಕೆ ಹೊತ್ತು ಒಂದು ಕೂಸನ್ನ ಬಂಗಾರ ತೊಟ್ಟಲ್ದಾಗ ಹಾಕಿ ಮನಗಿಸಿ ಆಡಿಸ್ತಿರ್ತಾರ ಆ ಶಾಣಬಸಪ್ಪ ಅಪ್ಪ ಅವರು. ಅವ್ರಿಗೆ ಶಾಣಬಸಪ್ಪನ ದರ್ಶನ ಮಾಡ್ಕೊಳಕ್ಕ ಈ ಅವ್ರ ದೊಡ್ಡಪ್ಪ ಅಪ್ಪ ಏನೋ ಹೆಸರು ಶಾಣಬಸಪ್ಪ ಅಂತ ಈಗಿನವ್ರು ಇಟ್ಕೊಂಡಾರ ಹೆಸರು. ಮೊದಲಿನವ್ರ ಹೆಸರು ಬೇರೆ ಅದಾವ, ದೊಡ್ಡಪ್ಪ ಅಪ್ಪ, ಅವ್ರ ಅಪ್ಪನ ಹೆಸರು ಏನೋ ಬೇರೆ ಅದಾವ. ಈ ಅಪ್ಪ ಮನೆತನದವರು ಕೂಸಿನ ಏನ್ ಮಾಡ್ಬಿಟ್ರು, ಈ ಕಲಬುರ್ಗಿ ಶರಣಬಸಪ್ಪ ಅವರು ಏನ್ ಮಾಡ್ಬಿಟ್ರಪ್ಪ ಅಂತಂದ್ರೆ ಅರಳಗುಂಡಿಗೆ ಶರಣಬಸಪ್ಪ ಅವರು ಅವರಿಗೆ 70 ವರ್ಷ 75 ವರ್ಷ ಆದ ದೊಡ್ಡ ಶ್ರೀಮಂತರು ಇರ್ತಾರ, ಮುದುಕರಾಗ್ಬಿಟ್ಟಿರ್ತಾರ. ನಾವಾಗ ನಮ್ಗೆ ಇಷ್ಟೊಂದು ಸಂಪತ್ತದ ಎಲ್ಲ ಅದ, ನಮ್ಗೆ ಸಂತಾನ ಇಲ್ಲದಕ್ಕೆ ಅದು ಯಾರ ಪಾಲಾಗಿ ಹೋಗ್ತದೋ ಅಂತ ಚಿಂತೆ ಆಗ್ಯದಪ್ಪ. ಒಂದು ಮಗುವನ್ನ ಕರುಣಿಸು, ನೀನು ನನ್ಗೊಂದು ಸಂತಾನ ಬರಂಗ ಮಾಡು ಅಂದಾಗ ಇಷ್ಟು ವಯಸ್ಸಾದ್ಮೇಲೆ ಯಾರು ಸಂತಾನ ಮಾಡ್ಕೋತೀರಿ ಅಂತೇಳಿ ಅಲ್ಲೇ ತೊಟ್ಲಗಾಡಂತ ಗೌಡ್ರ ಕೂಸನ್ನು ಒಯ್ದು ಅವರು ಆ ಮುದುಕರ ತಂದೆ ತಾಯಿ ಶ್ರೀಮಂತ ಮುದುಕರ ಕೈಯಾಗ ಹಾಕಿಬಿಡ್ತಾರೆ. ಆವಾಗ ಆ ಮನೆಯವ್ರಿಗೆ ಎಲ್ಲ ಮುಖ ನೋಡ್ತಾರ. ಆ ಮನೆಯವ್ರಿಗೆ ಏನೇನು ವ್ಯತ್ಯಾಸ ಆಗಿರೋದು. ಇನ್ನ ಬೇಕಿದ್ರೆ ಅಡ್ಯಾಮು, ಆದ್ರೆ ಈಗೇನಿದು ಕೊಟ್ಟಾರ ಇದು ಯೋಗ್ಯ ಅದ ಅಂತ ತಿಳ್ಕೊಂಡು ಅವ್ರು ಅದನ್ನ ಒಪ್ಕೊಂಡ್ಬಿಡ್ತಾರ. ಆ ಮನೆಯವ್ರು. ಅದಕ್ಕೆ ಕಲಬುರಗಿ ಒಳಗ ಆ ಒಂದು ನಿಮ್ಮ ಮನೆಯಾಗಿಂದ ಒಂದು ಕೂಸು ತಗೊಂಡು ನಾವು ಯಾರಿಗಾರ ಕೊಟ್ಟೆ ಅಂದ್ರೆ ಸುಮ್ಮಿರ್ತೀರೇನ್ರಿ ನೀವು? ನಿಮ್ ಮನೆಯಿಂದ ಒಂದ್ ಏನಾರ ವಸ್ತು ಮುಟ್ಲಕ್ ಬಿಡ್ತೀರ? ಎಲ್ಲ ಕಳ್ರು ನಮ್ದಂತ ತುಂಬ್ಕೊಂಡು ಕೂತವ್ರು ನೀವೆಲ್ಲ. ಮನೆಯಿಂದ ಏನಾರ ಮುಟ್ಟಿದ್ರೆ ಬಿಡ್ತೀರ? ನಾವೇನ್ ಕೊಡ್ತೀವಿ ಅಟ್ಟೆ ತಗೊಂಡು ಹೋಗ್ಬೇಕು. 500 ರೂಪಾಯಿ ಕೊಟ್ರೆ 500 ರೂಪಾಯಿ, 600 ರೂಪಾಯಿ ಮುಟ್ಟಿದ್ರ ವಾದ ಸಾರಿ ಒಂದ್ 300 ಕಟ್ಟಿವಿ, ಅದು ಕಾಲಕ್ಕೆ ಈ ಸಾರಿ ನಿನಗೆ 200 ಕೊಡೋದದ ಅಂತೇಳಿ ಲೆಕ್ಕಾಚಾರದ ಸಂಸಾರದ ನಿಮ್ದು. ಕೂಸು ಕೊಟ್ಟಾರಂತಂದ್ರೆ ಅದು ಎಷ್ಟು ಕಷ್ಟ ಆಗಿರ್ಬೇಕು, ಅದು ಹೆಂಗೆ ತಾಳ್ಕೊಂಡಿರ್ಬೇಕು. ಬೆಂಕಿ ಹೋಗಿ ಹೂವಾಗ್ಯದವ್ರಿಗೆ, ತಂಪಾಗ್ಯದವ್ರಿಗೆ, ಹೆಂಗದ ಎಷ್ಟು ತಾಪ ಆಗಿರ್ಬೇಕು, ಅದು ಹೆಂಗೆ ಕರ್ಕೊಂಡಾರ ಲೆಕ್ಕ ಹಾಕಿರಿ. ಇದು ಕಲಬುರಗಿ. ನಿಮ್ಗೆ ಎದಕ್ಕೆ ಹೇಳಿದೆ ಇದು ಅಂತಂದ್ರೆ, ಅಂತ ಮಹಾತ್ಮರ ತಲೆ ಒಳಗ ಕಲ್ಯಾಣ ಎನ್ನುವ ಲೋಕವಾಸನೆ ತ್ಯಾಗ ಮಾಡಿದ್ರು. ಇದು ಬೇಕಾಗ್ಯದ ನನಗೆ, ಬೇಕಾಗಿದೆ. ಎದಕ್ಕೆ ಹೇಳಕತ್ತೀನಿ ಅಂದ್ರೆ, ಬಸವ ಕಲ್ಯಾಣಕ್ಕೆ ಹೋಗ್ಬೇಕು ಅನ್ನೋಂಥದ್ದು ಒಂದು ಲೋಕವಾಸನೆ ತ್ಯಾಗ ಮಾಡಿ ಕಲಬುರಗಿಯಾಗಿದ್ದು ಕಲಬುರಗಿನೇ ಕಲ್ಯಾಣ ಮಾಡಿದ್ರು. ನಿಮ್ಗೆ ಯಾಕೆ ಬುದ್ಧಿ ಬರಲ್ದು ನಿಮ್ಮೂರು ನೀವು ಕಲ್ಯಾಣ ಮಾಡ್ಬೇಕಂತ? ನೀವು ಎಲ್ಲದಿರಿ ಅದೇ ನಿಮ್ಮ ಕಲ್ಯಾಣ ಮಾಡ್ಬೇಕನ್ನೋದು ಬುದ್ಧಿ ಬರಲ್ಲಲ್ಲ. ನೀವು ಮತ್ತೆ ಎಲ್ಲೆಲ್ಲೇ ಹೋಗಿ ಏನೋ ನೋಡ್ಲಕ್ ಹೋಗ್ಲಕತ್ತೀರಿ. ಭಕ್ತನ ಮನೆ ಅಂಗಳವೇ ವಾರಣಾಸಿ, ಭಕ್ತನೇ ಕಾಚಿ ವಿಶ್ವನಾಥ. ನಿನ್ನ ಮನಿನೇ ನಿಂದು ಉದ್ಧಾರ ಮಾಡ್ಕೊರೋ ಮಾರಾಯ, ಎಲ್ಲರೇ ಯಾಕೆ ಓದ್ತಿದಿ ಅಂತೇಳಿ ಲೋಕವಾಸನೆ ತೆಗೆಯೋದಕ್ಕೆ ಹೇಳಿದ ಮಾತು. ನೀನೇ ದೇವರು, ನಿನ್ನ ಮಹತ್ವವನ್ನ ನಿನಗೆ ಗೊತ್ತಿಲ್ಲ, ನಿನ್ನ ಕ್ಷೇತ್ರದ ಮಹತ್ವ ನಿನಗೆ ಗೊತ್ತಿಲ್ಲ. ಯಾವ ಕ್ಷೇತ್ರ ನಿನಗೆ ಅನ್ನ ಹಾಕಿ ಬೆಳೆಸಿ ಉದ್ಧಾರ ಮಾಡ್ಯದ ಅದರ ಕಡೆ ನಿನಗೆ ಲಕ್ಷ್ಯ ಇಲ್ಲ. ಒಂದು ದಿನ ನಿನಗೆ ನೋಡಿಲ್ಲ, ಕರೆದಿಲ್ಲ, ಅದನ್ನ ನೋಡ್ಬೇಕಂತ ದೊಡ್ಡ ಕ್ಯೂರಿಯಾಸಿಟಿ ಒಳಗೆ. ಎದಕ್ಕಿದು? ಲೋಕ ವಾಸನೆಯನ್ನ ಬಿಟ್ಟು ನೀವು ಎಲ್ಲರೇ ತಿರುಗಾಡ್ರಿ. ಆ ಲೋಕದ ವಾಸನೆಗಳ ಅಟ್ರಾಕ್ಷನ್ ಏನ್ ತೋರಿಸ್ತಿರಲ್ಲ, ಅದು ಏನಾಗ್ಬಿಡ್ತದ, ತತ್ವಜ್ಞಾನ ಬಿಸಾಕಿ. ನಿಮ್ದು ಏನ್ ಅಟ್ರಾಕ್ಷನ್ ಇದ್ರಿ ತತ್ವಜ್ಞಾನ ಚಿಂತನದೊಳಗೆ ಇರ್ಬೇಕು.
ಒಳಗೆ ಅವೆಲ್ಲ ಬುದ್ಧಿ ಇಟ್ಕೊಂಡ್ಕೆ ನೀವು ತತ್ವಜ್ಞಾನ ಹೇಳ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೇನಾಯ್ತು, ಗೃಹಸ್ಥ, ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸ, ಇದು ಬರ್ಬೇಕು ನಿಮ್ಮೊಳಗೆ. ಆಶ್ರಮ ಭೇದ ಮತ್ತೆ ವರ್ಗ ಭೇದ, ಆಶ್ರಮ ಭೇದ, ಮತ್ತೆ ಇದು ವರ್ಣ ಭೇದ ಐತಿ. ಈಗ ವರ್ಗ ಭೇದ, ವರ್ಗಗಳು ಶ್ರೀಮಂತ, ಬಡವ, ಗುರು, ಶಿಷ್ಯ, ಗುರುವರ್ಗ, ಶಿಷ್ಯವರ್ಗ ಅಂತಾರ ಇಲ್ಲ, ವರ್ಗ ಭೇದ. ಮತ್ತೆ ಶ್ರೀಮಂತರು, ಬಡವರು, ಗುರುಗಳು, ಶಿಷ್ಯರು, ಮತ್ತೆ ಭಕ್ತರು, ಮಹೇಶ್ವರರು. ಭಕ್ತ, ಮಹೇಶ. ಮಹೇಶ್ ಅಂದ್ರೆ ಈಗ ಕೂತ್ ಪಾಠ ಹೇಳೋನಿ ಮಹೇಶ್ ಅಂತ, ಕೂತ್ ಕೇಳೋ ಭಕ್ತ, ಕೇಳೋ ಭಕ್ತ, ಹೇಳೋ ಮಹೇಶ್. ಅಟೆ ಜ್ಞಾನಿ ಇರ್ತಾನ ಜಂಗಮ. ಏನೇನದ ಎಲ್ಲ ಭೇದಗಳದಾವಲ್ಲ, ಈ ವರ್ಗ ಭೇದಗಳು ತೆಗೆದು ಹಾಕ್ರಪ್ಪ. ವರ್ಣ ಭೇದ, ಆಶ್ರಮ ಭೇದ, ವರ್ಗ ಭೇದ, ಮತ್ತು ವಯೋಭೇದ. ವಯಸ್ಸು ದೊಡ್ಡವರು ಸಣ್ಣವರು ಅಂತೇಳಿ ಏಜ್ ನೋಡಿ ಮಾತಾಡ್ಲಕ್ಕೆ ಹೋಗ್ಬೇಡ್ರಿ. ಸಣ್ಣ ಏಜ್ನವರು ಬೇಕಾದಷ್ಟು ದೊಡ್ಡ ಬುದ್ಧಿವಂತರದಾರ, ಮತ್ತು ದೊಡ್ಡವ್ರು ಬೇಕಾದಷ್ಟು ಮೂರ್ಖರು ಅದ. ದೊಡ್ಡವರೆಲ್ಲ ಜಾಣರಲ್ಲ ಅಂತ ಒಂದು ಹಾಡನೆ ಅದಲ್ಲ. ದೊಡ್ಡವರದ್ರಾಗೂ ಶಾಣ್ಯರು ದಾಟ್ರದಾರ, ಸಣ್ಣವರದ್ರಾಗೂ ಶಾಣ್ಯರು ದಾಟ್ರದಾರ. ಯಾರಿಗೂ ವಯೋಭೇದದ ಬಗ್ಗೆ ಏನ್ ಮಾಡ್ಬೇಕು? ಮತ್ತೆ ಹಿಮ್ಮತ್ ಮತ್ತು ಹಿಕ್ಮತ್ ಅಂತ ಎರಡು ಇರ್ತಾವ. ಹಿಕ್ಮತ್ ಅಂದ್ರ ತಂತ್ರಗಾರಿಕೆ, ಜ್ಞಾನ, ಒಳಗೆ ಏನಿರ್ಬೇಕು, ಟೆಕ್ನಿಕ್ನು ಇರ್ಬೇಕು, ಹಿಮ್ಮತ್ನು ಇರ್ಬೇಕು, ಧೈರ್ಯನೂ ಇರ್ಬೇಕು. ಹಿಮ್ಮತ್ ಅಂದ್ರೆ ಧೈರ್ಯ, ಹಿಕ್ಮತ್ ಅಂದ್ರೆ ನಮ್ಮಲ್ಲಿ ಹಿಕ್ಮತ್ ಅದ, ಹಿಮ್ಮತ್. ನಮ್ಮ ಮಗನ ಬಲ್ಲಿ ಎರಡು ಹಿಕ್ಮತ್ ಅಂಡ್ ಹಿಮ್ಮತ್, ಎರಡು ಧೈರ್ಯ ಅದಾವ ಅವನಿಗೆ. ನಾವು ಏನ್ ಲೆಕ್ಕದಾಗಲಿ ಅಂತ ಹೇಳಿ ಆ ರೀತಿ ಅವನಿಗೆ ಇದ್ದವನಿಗೆ ನಾವು ಅದೇನ್ ಮಾಡ್ತೀವಿ ಬಿಡು, ಸುಮ್ ಕುಂದ್ರು, ಹಾಗೆ ಹಿಂದಕ್ಕೆ ಸರಿಸಿ ದಬ್ಬಿ ಬಿಟ್ಟೆವು ಅಂತಂದ್ರೆ ಅವನದು ವ್ಯಕ್ತಿತ್ವ ನಾಶ ಆಗಿ ಹೋಗ್ಬಿಡ್ತು. ನಮ್ಮ ಮನೆಗೆ ನಮಗೂ ಹಿಮ್ಮತ್ ಬೇಕಾದಷ್ಟು ಇತ್ತು. ನಮ್ಮ ತಂದೆ ತಾಯಿ ಮೂಲಿಗೆ ದಬ್ಬಿ ಹೇಳಿಗಳು ಮಾಡಿರ್ತಾರ. ಯಾವಾಗೇ ಆಗಲಿ ಮಕ್ಕಳು ಮೊಮ್ಮಕ್ಕಳು ಚಂದ ಧೈರ್ಯಲಿಂತ ಮುಂದುವರೆ ಟೈಮ್ನಾಗ ಸಪೋರ್ಟ್ ಮಾಡ್ಬೇಕೆ ಹೊರತು ಅದನ್ನ ಬಿಟ್ಟು ಮುಂದೆ ಹೋಗಿ ಎಲ್ಲಾರ ಗದ್ದಲ ಬಿದ್ದು ಏನಾರ ಡೇಂಜರ್ ಆಗಂಗದ ಅನ್ನಂಗೆ ಅನಿಸ್ತಿತ್ತು ಅಂದ್ರೆ ಮಾರ್ಗದರ್ಶನ ಮಾಡಬೇಕೆ ಹೊರತು ಅವ್ರ ಧೈರ್ಯವನ್ನ ಕುಂದಿಸುವಂತ ಕೆಲಸಗಳನ್ನು ನಾವು ಮಾಡಬಾರ್ದು, ಸಪೋರ್ಟ್ ಮಾಡ್ಬೇಕು. ಹಂಗ ಏನಂದ್ರೆ ಹಿಮ್ಮತ್ತು ಹಿಕ್ಮತ್ತು ಎರಡನ್ನ ನಾವು ಎಲ್ಲದೋ ಅವುಗಳನ್ನ ಬಳಸ್ಕೊಳ್ಳಂತ ಕೆಲಸ ಮಾಡಬೇಕು. ವಯಸ್ಸಿನಾಗ ಅವ ಸಣ್ಣವದನ, ಅವನಿಗೇನು ತಿಳ್ಕೋದು ಹುಚ್ಚುಳ ಮಗ ಅಂತ ಅನ್ಕೋತ್ ಕೂತ್ರ ಅವ ಇವ್ರ ಅಪ್ಪನಟ್ಟು ಜ್ಞಾನಿ ಇರ್ತಾನ. ಇವನಿಗೆ ಹುಚ್ಚುಳ ಮಗ ಮೂಲಿಗೆ ಕುಂದಿರ್ಸಿ ಅವ ಮುಂದೋಗ್ಬಿಡ್ತಾನ. ಇರಪ್ಪ ನಿನ್ ಪಾಡಿಗೆ ನೀನ್ ಭಾಳ ಜಾಣೆ ಸುಳ ಮಗ ಇದಕ್ಕೆ ಕುಂದ್ರ ನೀನ್ ಅಂತ. ಹಂಗಾಗ್ಬೇಕ? ಮಕ್ಕಳ ಸಂಗಟ ಹೆಜ್ಜೆ ಹಾಕ್ಬೇಕ ಬೇಡ? ಮತ್ತೆ ಅವ್ರ ಸಂಗಟ ಹೆಜ್ಜೆ ಹಾಕ್ಬೇಕು. ಅದಕ್ಕೇನಾಯ್ತು? ವಯೋಭೇದ, ಆಶ್ರಮ ಭೇದ, ವರ್ಗ ಭೇದ, ವರ್ಣ ಭೇದ, ದೇಶ ಭೇದ, ಭಾಷಾ ಭೇದ, ಮತ್ತಿನ್ನೇನು ಭೇದಗಳದವ ಇವೆಲ್ಲ ಬರ್ತು ಬಿಡು ಅಂತ ಹೇಳ್ತಾನ. ಬಿಟ್ಬಿಡು ಇವೆಲ್ಲ, ಎಲ್ಲ ಬ್ರಹ್ಮ ಅಂತ ನೋಡು, ಎಲ್ಲ ಬ್ರಹ್ಮ ಅಂತ ನೋಡಪ್ಪ. ಇನ್ನು ಬಹಳಷ್ಟು ಅದಾವ ಭೇದಗಳು. ಕಣ್ಣು ತೆರೆದ್ರೆ ಭೇದನೇ ಭೇದ. ಸಂಬಂಧ ಭೇದ, ನಮ್ಮವರು ನಿಮ್ಮವರು. ಹೆಂಡತಿ ಕಡೆಯವರು ಬಂದ್ರೆ ಗಂಡನ ಕಡೆಯವ್ರು ಬಂದ್ರು. ತನ್ನವ್ರಿಗೊಂದು, ತನಗ್ ಬೇಕಾದವ್ರಿಗೊಂದು, ಬೇಡದವ್ರಿಗೊಂದು ಸಂಬಂಧ ಭೇದಗಳದವಲ್ರಿ. ಸಂಬಂಧ ಭೇದಗಳದವ. ಮತ್ತಿನ್ನೇನ್ ಭೇದ ಅದಾವ? ಭೇದ ಅನ್ನೋ ಶಬ್ದನೇ ಬಿಟ್ಟಪ್ಪ ಇಡಪ್ಪ, ಒಂದೇ ಒಂದು ಬ್ರಹ್ಮ ಅಂತ ತಿಳ್ಕೊ. ಬಹಳ ಅದಾವ, ಹೇಳ್ಕೊತ್ ಕೂತ್ರ ಬಹಳ ಅದಾವ. ಇವನ್ನ ಬಿಟ್ಟು ಬಿಡು ನೀನು, ಮರ್ತು ಬಿಡು ನೀನು. ಎಲ್ಲಿ ತನಕ ನಿನಗೆ ಇವೆಲ್ಲ ತಲೆಯಾಗಿರ್ತಾವ ಅಲ್ಲಿ ತನಕ ನಿನಗೆ ಬ್ರಹ್ಮದ ಸಾಕ್ಷಾತ್ಕಾರ ಆಗಂಗಿಲ್ಲ. ಬ್ರಹ್ಮದ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಲಕ್ಷಣನೇ ಅಲ್ಲ ಇವು ನಿನ್ನ ಭೇದ ಭಾವಗಳು. ಅದಕ್ಕೆ ಹ್ಯಾಂಗದಪ್ಪ ನಿಮ್ಮದು ಬ್ರೇನ್ ವಾಶ್ ಹೆಂಗ್ ಮಾಡ್ಯಾರ ಭೇದವಾದಿಗಳಂತಂದ್ರೆ, ದ್ವೈತಿಗಳು ಹೇಗಿರುತ್ತಾರೆ ಅಂದ್ರೆ ಒಮ್ಮೆ ಅವರ ಮಾತುಗಳನ್ನು ಕೇಳಿದರೆ ಸಾಕು, ಮನುಷ್ಯ ಹೇಗೇಗೋ ಆಗಿಬಿಡುತ್ತಾನೆ. ಮನುಷ್ಯ ತನ್ನ ಗುರಿ ತಪ್ಪಿ ಮತ್ತೆ
ಎಕಡೆಕಡೆ ಹೋಗ್ಲಕ್ಕತ್ತಿ ಬಿಡ್ತಾನ, ಏನೇನೋ ಮಾತನಾಡ್ಲಕ್ಕತ್ತಿ ಬಿಡ್ತಾನ, ಏನೇನೋ ಆಗ್ಲಕ್ಕತ್ತಿ ಬಿಡ್ತಾನವ. ದ್ವೈತವಾದಿಗಳ ಮಾತು ಇಷ್ಟು ಪರಿಣಾಮಕಾರಿ ಇರ್ತವ. ಮನುಷ್ಯ ಏನಾಗ್ತಾನಂತಂದ್ರೆ ಹೆಂಗಾಗಿ ಏನೇನಾಗಿ ಅವನ ಜೀವನ ಹಾಳು ಮಾಡ್ಕೊತಾನ ಅನ್ನೋದಕ್ಕ ಒಂದು ಸುಂದರವಾದ ಭರ್ಚುವಿನ ಕಥೆ ಹೇಳ್ತೇನೆ. ಸುಂದರವಾದ ಭರ್ಚುವಿನ ಕಥೆ ಹೇಳ್ತೀನಿ. ಭರ್ಚುವಿನ ಕಥೆ ಏನಂದ್ರ, ದ್ವೈತವಾದಿಗಳ ಪರಿಣಾಮದಿಂದ ಒಬ್ಬ ಭರ್ಚು ಮಂತ್ರಿ ಏನಾಗಿ ಹೋದ, ಹೆಂಗಾದ ಅವನ ಜೀವನ ಹೆಂಗಾಯ್ತು. ಭರ್ಚು ಏನದ, ತಪಸ್ವಿ ಅದ. ಊರು ಬಿಟ್ಟು ಹೋಗಿ ಅಡವಿಗೆ ಹೋಗಿ ತಪಸ್ವಿ ಅದ. ಎದಕ್ಕಾದವನು ಅಂತಂದ್ರೆ ಈ ದ್ವೈತವಾದಿಗಳ ಮಾತು ಕೇಳಿ. ತಪಸ್ವಿ ಆಗ್ಬೇಕಾ ಏನು ಬ್ರಹ್ಮಜ್ಞಾನಿ ಆಗ್ಬೇಕಾ? ಬ್ರಹ್ಮಜ್ಞಾನಿ ಆಗ್ಬೇಕು, ತಪಸ್ವಿ ಆಗೋದ ಅಲ್ಲ. ತಪಸ್ವಿಗಳು ಎದಕ್ಕೆ ಆತಾರ ಅಂತಂದ್ರ ಊರಾಗಿಂದು ಚಂದ ಬದುಕು ಮಾಡ್ಕೊಂಡು ತಿಲ್ಲಕ್ ಆಗ್ಲಾರ್ದಕ್ಕ ಇದನ್ನ ತ್ಯಾಗ ಮಾಡಿ ಹೋಗೋರು ತಪಸ್ವಿಗಳಂತಂದ್ರ. ಕೈಲಾಸವೆಂಬುದು ಒಂದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಶಿವನೊಬ್ಬ ಹೆಡ್ಡ ಕಾಣಿರೋ. ಈ ಲೌಕಿಕ ಬದುಕನ್ನ ತ್ಯಾಗ ಮಾಡಿ ಕೈಲಾಸ ಬೆಟ್ಟದ ಮೇಲೆ ಹೋಗಿ ಕುಂದ್ರವನಿಗೆ ದಡ್ಡ ಅಂತಾರ. ಅವನು ಸುತ್ತಮುತ್ತ ಕುಂತವ್ರನ್ನು ಅಂತವ್ರೆ ಶಿವಗಣಾಧೀಶ್ವರರೆಲ್ಲ ಮೈಗಳ್ಳರು ಕಾಣಿರೋ. ಶಿವನಿಗೆ ಬೈಲಕತ್ತಿಲ್ಲವರು. ಅವ್ರು ಏನಂದ್ರೆ ಈ ಲೌಕಿಕ ಬದುಕನ್ನ ತ್ಯಾಗ ಮಾಡಿ ಹೋಗಿ ಅರಣ್ಯದಾಗ ಕುಂತು ಒಂದ್ 4 ಮಂದಿ ಅಂತದೇ ಒಂದು ಟೀಮ್ ಮಾಡ್ಕೊಂಡು ಕುಂದ್ರದಲ್ಲ, ಇಲ್ಲಿ ಜನರ ಮಧ್ಯೆ ಇದ್ದು ಏನ್ ಮಾಡ್ಬೇಕು, ಜನರ ಸೇವೆ ಮಾಡ್ಬೇಕು, ಜನರ ಉದ್ಧಾರ ಮಾಡ್ಬೇಕು. ಇದನ್ನ ಬಿಟ್ಟು ಎಲ್ಲರೂ ಹೋಗಿ ಕುಂದಿರ್ತೀನಿ ಅಂತ ಅಂದ್ರಲ್ಲ, ಅದು ದಾಡ್ಡರು ಮೈಗಳರ ಲಕ್ಷಣ. ತಪಸ್ವಿ ಆಗೋದು ದಾಟರ ಲಕ್ಷಣ, ಮೈಗಳರ ಲಕ್ಷಣ. ಏನ್ ಅರಣ್ಯದಾಗ ಒಂದ್ ಕಡೆ ಕೂತು ಓಂ ನಮ ಶಿವ ಆಯ್ತು ಗುಡಿಸ್ಲಾಕೊಂಡು ಕುಂದ್ರದು. ಆಮೇಲೆ ಒಂದಿಷ್ಟು ಅಲ್ಲಿ ಏನಾರ ಗಿಡ ಗಂಟಿ ಬೇಕಾದ್ರೆ ತಿನ್ನ ಉಣೋ ಗಿಡಗಳ ಎಲ್ಲ ಇರ್ತವ. ಎದರಿಂದ ಒಂದಿಟ್ಟು ನೀರು ತಗೊಂಡು ಕುಡಿದು ಎದರಾಗೆ ಒಂದಿಟ್ಟು ಏನೋ ತಿಂದು ನಡಿ ಅಂತಂದ್ರೆ ಅದು ಉಪಯೋಗ ಇಲ್ಲ. ಹಂಗೆ ಮಾಡೋದು ಬೇಡ. ಶರಣ ಧರ್ಮಕ್ಕ ಸರಿ ಅಲ್ಲ. ಎಲ್ಲ ಜನರ ಮಧ್ಯೆ ಇದ್ದು ನಾವು ಏನ್ ಮಾಡ್ಬೇಕು, ಲೋಕದೊಳಗಿದ್ದು ಲೋಕ ವಾಸನೆಗಳನ್ನ ಮೀರಿ ನಾವು ಆ ಲೋಕದ ಜೀವಿಗಳನ್ನ ಸಹಿತ ನಾವು ಮಾರ್ಗದರ್ಶನ ಮಾಡಿ ಆ ಲೋಕದ ವಾಸನೆಯಿಂದ ಮೇಲ್ ತಂದು ಅವರಿಗೆ ಮೋಕ್ಷ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ನಾವು ಕೂಡ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಮಾಡ್ಕೋಬೇಕು. ಉಳಿದವರಿಗೂ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಮಾಡ್ಕೊಳ್ಳಂತ ಮಾರ್ಗದರ್ಶನ ಮಾಡಬೇಕು. ಅದಕ್ಕೆ ಭರ್ಚುವಿನ ಕತಿ ಎದಕ್ಕೆ ಹೇಳಿದ್ರು ಅಂತ ಕತಿ 3-4 ಸಾರಿ ಕೇಳಿವ್ರಿ ಅಂತೀರಿ. ಎದಕ್ಕೆ ಕೇಳಿದ್ರ ಭರ್ಚುವಿನ ಕತಿ ಬಹಳ ಸಾರಿ ಕೇಳಿವ್ರಿ ನಾವು. ಎದಕ್ಕೆ ಹೇಳ್ಯಾರ, ಎದಕ್ಕೆ ಕೇಳಿರಿ ಅನ್ನೋದು ಉದ್ದೇಶ ಇವತ್ತು ಅರ್ಥ ಆಯ್ತಾ ಇಲ್ಲ. ಕಲಿಯೊಳಗಿಂದು ಭೇದವಾದ ತೆಗೆದು ಹಾಕ್ರಿ. ಇಲ್ಲ ಅಂತಂದ್ರೆ ನೀವ್ ಹೆಂಗ್ ಹಾಕ್ತಿರಪ್ಪ ಅಂದ್ರೆ ಭರ್ಚು ಆದಂಗ ಹಾಕ್ರಿ. ಭರ್ಚು ಮುಂದೆ ಏನಾಗ್ತಾನ ನೋಡ್ರಿ, ತಪಸ್ವಿ ಆಗ್ತಾನ ಹೆಂಗ್ ಆಗ್ತಾನ ನೋಡ್ರಿ, ಮುಂದೆ ಕತಿ ಗೊತ್ತಾಗ್ತದೆ. ಸಾಕಿವತ್ತ ಏನ್ ಹಿಂಗೆ ಕೊರ್ಕೊತ್ ಕುಂದ್ರವ. ಓಂ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಏನೇನ್ ಮಂತ್ರಗಳಂತೀರಿ ಎಲ್ಲ ಮೊದಲಂದು ಆಮೇಲೆ ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ ಅನ್ಬೇಕು ಲಾಸ್ಟಿಗೆ. ಒಳಗೆ ನೀವು ಏನ್ ಲೆಕ್ಕದ ಮಂತ್ರಗಳಿಂದ ಪ್ಯಾಕ್ ಮಾಡಿ ಲಾಸ್ಟಿಗೆ ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ ಅಂದ್ರೆ ಈ ಶುದ್ಧ ಬ್ರಹ್ಮ ತತ್ವಜ್ಞಾನ ಏನದಲ್ಲ, ಈ ಜ್ಞಾನಕ್ಕೆ ಜಯವಾಗಲಿ, ಎಲ್ಲರಿಗೂ ಮೋಕ್ಷ ಆಗಲಿ ಅಂತ. ಅದರಿಂದೇನು ಶಾಂತಿ ಶಾಂತಿ ಶಾಂತಿ, ಶಾಂತ ಆನಂದ ಉಂಟಾಗ್ತದ ಅಂತ. ಆಯ್ತು, ಮತ್ತೇನ್ರಿ ಮಾತಾಡ್ಬೇಕಾ?